शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತೀ ಮನೋಹರವಾದ, ನಿತ್ಯ ನೂತನವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನವನ್ನು ಮಾಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. ಒಂದು ಸಲ ಒಬ್ಬರು ರಮಣ ಭಗವಾನರ ಭಕ್ತರು ಬಂದು ಭಗವಾನರ ಹತ್ರ ಕೇಳಿದ್ರಂತೆ, ಮೋಕ್ಷಕ್ಕೆ ದಾರಿ ಯಾವುದು ಅಂತ ಹೇಳಿ. ಅವಾಗ ರಮಣ ಭಗವಾನರು ಹೇಳಿದ್ರು, ನಾನು ಯಾರು ಅಂತ ಹೇಳುವ ವಿಚಾರವನ್ನು ಮಾಡು, ಇದನ್ನು ತಿಳಿದುಕೋ. ನಾನು ಯಾರು ಅಂತ ಹೇಳೋದನ್ನು ತಿಳಿದುಕೊಂಡ್ರೆ ಇದೇ ಮೋಕ್ಷ ಅಂತ ಹೇಳಿದ್ರಂತೆ. ಆದರೆ ಭಗವಾನ್, ನನಗೆ ಅದು ತುಂಬ ಕಷ್ಟ ಆಗತ್ತೆ, ಆದರೆ ನಾನು ಯಾವತ್ತೂ ಕೂಡ ಓಂ ನಮೋ ನಾರಾಯಣಾಯ ಅಂಥೇಳಿ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಇರ್ತೇನೆ, ಇದು ಪರವಾಗಿಲ್ವಾ? ಓಹೋ, ಖಂಡಿತ ಮಾಡ್ಬೋದು. ಓಂ ನಮೋ ನಾರಾಯಣಾಯ ಹೇಳ್ಬೋದು, ಇಲ್ಲ ನಾರಾಯಣನ ಸ್ಮರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು, ಅದು ಒಳ್ಳೆಯದೇ ಅಂತ ಹೇಳಿದ್ರಂತೆ. ಅದು ಒಳ್ಳೆಯದು ಹೌದು, ಆದರೆ ನಿಜವಾಗಿ ಯಾವುದು ಒಳ್ಳೆಯದು ಅಂತ ಕೇಳಿದರೆ ಮತ್ತೆ ನಗ್ತಾ ಹೇಳಿದ್ರಂತೆ, ನಾನು ಯಾರು ಅಂತ ತಿಳ್ಕೊ. ಅಯ್ಯಯ್ಯೋ, ಇದು ಭಾರಿ ಕಷ್ಟ ಆಯ್ತಲ್ವಾ? ಮತ್ತೆ ಹೇಳಿದ್ರಂತೆ, ಇಲ್ಲ ಭಗವಾನ್, ನನ್ನ ಕೈಯಲ್ಲಿ ಅದು ಸಾಧ್ಯ ಆಗೋದಿಲ್ಲ, ನಾನು ಬರೀ ನಾರಾಯಣ ನಾರಾಯಣ ಇದೇ ಹೇಳ್ತೇನೆ, ಆಗ್ಬೋದಾ? ಓ, ಆಗ್ಬೋದು, ಪರವಾಗಿಲ್ಲ. ಹೀಗೆ ಹೇಳ್ತಾ ಹೇಳ್ತಾ ನನಗೆ ಕೊನೆಯಲ್ಲಿ ನಾರಾಯಣ ಸ್ಮರಣೆ ಬರ್ಬೋದಾ ಭಗವಾನ್ ಅಂತ ಪ್ರಶ್ನೆ ಕೇಳಿದ್ರಂತೆ. ತುಂಬ ಶ್ರದ್ಧೆಯಿಂದ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇದ್ದರೆ ಕೊನೆ ಗಳಿಗೆಯಲ್ಲೂ, ಅಂದರೆ ದೇಹವನ್ನು ಬಿಟ್ಟು ಹೋಗುವಂಥ ಸಮಯದಲ್ಲಿಯೂ ಕೂಡ ನಿನಗೆ ನಾರಾಯಣ ಸ್ಮರಣೆ ಬರ್ಬೋದು. ಹೌದಾ? ನನಗೆ ಭಾರಿ ಖುಷಿ ಆಯಿತು ಭಕ್ತನಿಗೆ. ಹೌದಾ, ನಾರಾಯಣ ಸ್ಮರಣೆ ಅಂಥ ಕಾಲದಲ್ಲಿ ನನಗೆ ಬರ್ಬೋದಾ? ಶ್ರದ್ಧೆಯಿಂದ ಮಾಡಿದರೆ ಬರ್ಬೋದು ಅಂತ ಹೇಳಿದ್ರಂತೆ. ಆಮೇಲೆ ನಾನು ವೈಕುಂಠಕ್ಕೆ ಹೋಗ್ತೇನಾ ಭಗವಾನ್? ನಿಮಗೆ ಶ್ರದ್ಧೆ ಇದ್ದರೆ ನೀವು ವೈಕುಂಠವನ್ನು ಸೇರ್ತೀಯ. ಓಹೋ, ಇನ್ನೂ ಸಂತೋಷ ಆಗ್ಬಿಡುತ್ತೆ ಭಕ್ತನಿಗೆ. ಅಲ್ಲಿ ಹೋಗಿ ನಾನು ನಾರಾಯಣನನ್ನು ನೋಡ್ತೇನಾ ಭಗವಾನ್? ಅಯ್ಯೋ, ಇದೇನು ಪ್ರಶ್ನೆ? ವೈಕುಂಠಕ್ಕೆ ಹೋಗಿರೋದೇ ನಾರಾಯಣನ ನೋಡೋದಕ್ಕೆ ಅಂತಲ್ವಾ? ಅಲ್ಲಿ ಹೋಗಿ ನೀನು ನೋಡದೇ ಇರ್ತೀಯ, ಮತ್ತೆ ನಾರಾಯಣನ ಖಂಡಿತ ನೋಡ್ತೀಯ. ಹೌದಾ, ನಾನು ಶ್ರೀಮನ್ನಾರಾಯಣನ ನೋಡ್ತೀನಾ ಭಗವಾನ್? ನಿನಗೆ ಶ್ರದ್ಧೆ ಇದ್ದರೆ ಖಂಡಿತವಾಗಿಯೂ ನೀನು ಭಗವಾನ್ ನಾರಾಯಣನ ನೋಡ್ತೀನಿ ಅಂತೇಳಿ ಹೇಳಿದರು. ಆಮೇಲೆ ಮತ್ತೆ ಪ್ರಶ್ನೆ ಕೇಳ್ದ, ನನ್ನನ್ನು ನೋಡಿ ನಾರಾಯಣ ನಗ್ತಾನಾ? ಯಾಕೆ, ಅವನಿಗೆ ನಿನ್ನ ಮೇಲೆ ಏನಾದರೂ ಸಿಟ್ಟ? ಖಂಡಿತವಾಗಿಯೂ ನಿನ್ನನ್ನು ನೋಡಿ ನಗ್ತಾನೆ, ತನ್ನ ಸುಂದರವಾದ ನಗೆಯನ್ನು ಬೀರ್ತಾನೆ ಅವನು ನಿನ್ನ ಮೇಲೆ ಅಂತ ಹೇಳಿದ. ಆಯಿತು, ಭಕ್ತನಿಗೆ ಭಾರಿ ಖುಷಿ ಆಯಿತು. ಅಲ್ಲ ಭಗವಾನ್, ನಾರಾಯಣ ನನ್ನ ಹತ್ರ ಮಾತಾಡ್ತಾನಾ? ಖಂಡಿತವಾಗಿಯೂ ಮಾತಾಡ್ತಾನೆ.
ನನಗೆ ಏನು ಹೇಳ್ತಾನೆ ಅಂತ ಭಕ್ತ ಭಗವಾನ್ರ ಹತ್ರ ಕೇಳಿದ. ನಾರಾಯಣ ನನಗೆ ಏನು ಹೇಳ್ತಾನೆ ಅಂತ ಕೇಳಿದಾಗ ಮತ್ತೆ ಭಗವಾನ್ರು ನಕ್ಕು ಹೇಳಿದ್ರಂತೆ, ನಾನು ಯಾರು ಅಂತ ತಿಳ್ಕೊ ಅಂತ ನಾರಾಯಣ ನಿನಗೆ ಹೇಳ್ತಾನೆ. ಅಯ್ಯಯ್ಯೋ, ಮತ್ತೆ ಹೋಗಿ ಹೋಗಿ ಬಂದಿದ್ದು ಇದೆ, ನಾನು ಯಾರು ಅಂತ ತಿಳ್ಕೊಬೇಕಾಗಿರೋದು. ಎಷ್ಟು ಅದ್ಭುತವಾಗಿದೆ ನೋಡಿ. ಭಗವಾನ್ರು ಏನಿಲ್ಲಿ ರಮಣ ಮಹರ್ಷಿ ಏನು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ವೈಕುಂಠಕ್ಕೆ ಹೋಗೋದು ಇದೆಲ್ಲ ನಮ್ಮ ಶ್ರದ್ಧೆಯಿಂದ ಇರ್ಬೋದು, ಆದರೆ ಅದೇ ಕೊನೆ ಅಲ್ಲ. ಕೊನೆ ಆಗಬೇಕು ಅಂತ ಇದ್ದರೆ, ಮೋಕ್ಷ ಬೇಕು ಅಂತ ಇದ್ದರೆ, ಜನ್ಮ ಮರಣ ಅಂತ ಹೇಳುವ ಚಕ್ರ ವ್ಯೂಹದಿಂದ ಹೊರಗಡೆ ಬರಬೇಕು ಅಂತ ಇದ್ದರೆ ಜ್ಞಾನ ಅಗತ್ಯ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ವೈಕುಂಠಕ್ಕೆ ಹೋದರೂ ನಾರಾಯಣ ಮಾತಾಡಿದ್ರು ಏನನ್ನು ಮಾತಾಡ್ತಾನೆ, ನೀನು ಯಾರು ನಾನು ಯಾರು ಅಂತ ತಿಳ್ಕೋ. ಇದನ್ನೇ ಅವನು ಹೇಳ್ತಾನಂತೆ. ಹಾಗಂದ್ರೇನು? ಮತ್ತೆ ಪ್ರಪಂಚಕ್ಕೆ ಬಂದು ಮತ್ತೆ ನಾನು ಯಾರು ಅಂತ ಹೇಳುವ ವಿಚಾರ ತಿಳಿಯೋವರೆಗೆ, ಸೆಲ್ಫ್ ಎನ್ಕ್ವೈರಿ ಆಗೋವರೆಗೆ ನಮಗೆ ಮೋಕ್ಷ ಇಲ್ಲ ಅಂಥೇಳಿ ಇಲ್ಲಿ ರಮಣ ಮಹರ್ಷಿಯವರು ನಮಗೆ ತಿಳಿಸಿಕೊಡ್ತಿದ್ದಾರೆ. 16ನೇ ಶ್ಲೋಕದಲ್ಲಿ ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ ಅಂತ ಹೇಳಿದರು. ದೃಶ್ಯವಾರಿತ, ಏನೆಲ್ಲ ದೃಶ್ಯ ಅಂದರೆ ಕಣ್ಣಿನಿಂದ ನೋಡುವಂಥದ್ದು ಮಾತ್ರ ಅಲ್ಲ, ಗ್ರಹಿಸುವಂಥದ್ದು. ಪ್ರಪಂಚದಿಂದ ನಾವೇನೇನೆಲ್ಲ ಗ್ರಹಿಸ್ತೇವೆಯೋ, 5 ಜ್ಞಾನೇಂದ್ರಿಯಗಳ ಮೂಲಕ ನಾವು ಪ್ರಪಂಚವನ್ನು ಗ್ರಹಿಸ್ತೇವೆ, ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಬೇಕು. ನಾವೇನು ಮಾಡ್ತಾ ಇದ್ದೀವಿ? ಪ್ರಪಂಚದಲ್ಲಿ ಏನೇನೆಲ್ಲ ಆಗ್ತಾ ಇದೆಯೋ, ಅದನ್ನು ಏನೇನೆಲ್ಲ ಗ್ರಹಿಸ್ತೇವೆಯೋ ಅದಲ್ಲಿಯೇ ಮುಳುಗಿ ನಮಗೆ ಸಂಸಾರ ಅಂತೇಳಿದರೆ ದುಃಖ ಸಂಸಾರ ಆಗಿಬಿಟ್ಟಿದೆ. ಅದೇ ಯೋಚನೆ. ಯಾರಾದರೂ ಏನಾದರೂ ನಮಗೆ ಅಪಮಾನ ಮಾಡಿದರೆ ಮತ್ತೆ ಒಂದೇ ಒಂದು ವಾಕ್ಯ ಸಾಕು, ಜನ್ಮ ಇಡೀ ಅದೇ ವಾಕ್ಯವನ್ನು ಹಿಡ್ಕೊಂಡು ನಾವು ಕಷ್ಟಪಡ್ತೇವೆ. ಹೇಳಿದವರು ಕಷ್ಟಪಡ್ತಾರೋ ಗೊತ್ತಿಲ್ಲ, ನಾವಂತೂ ಕಷ್ಟಪಡ್ತೇವೆ. ಹಾಗಾಗದೆ ಹೊರಗಿನ ಪ್ರಪಂಚದಲ್ಲಿ ಏನೇನೆಲ್ಲ ನೋಡಿದ್ದೇವೆಯೋ ಅದನ್ನೆಲ್ಲ ಅಲ್ಲಲ್ಲಲ್ಲೇ ಬಿಡಬೇಕಾಗಿದೆ. ಅಂದರೆ ಕರ್ತವ್ಯನ ನಿರ್ವಹಿಸಬೇಕು, ಮಾಡೋದು ಕೆಲಸವನ್ನು ಖಂಡಿತವಾಗಿಯೂ ಮಾಡಬೇಕು. ಆದರೆ ಮನಸ್ಸನ್ನು ಅದರಲ್ಲಿಯೇ ಹಾಕಬಾರ್ದು. ಇದು ದೃಶ್ಯವಾರಿತಂ. ಇದು ಹೇಗೆಲ್ಲ ಮಾಡ್ಬೋದು ಅಂತೇಳಿ 17ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ, ಕೊನೆಯ 1-2 ಶ್ಲೋಕ ಸ್ವಲ್ಪ ಜನರಲ್ ಆಗಿದೆ, ಎಲ್ಲವೂ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಿರೋದು. ಮನಸ್ಸಿನಲ್ಲಿಯೂ ಅಷ್ಟೇ ಏನೆಲ್ಲ ಆಲೋಚನೆಗಳು ಬರುತ್ತೆ ನೋಡಿ ನಮಗೆ, ನಿರ್ಧಾರಗಳು, ಆಲೋಚನೆಗಳು, ಏನೇನೋ ಪ್ರಾಜೆಕ್ಟ್ಗಳು, ಏನೇನೋ ಐಡಿಯಾಗಳು, ಎಷ್ಟೋ ಸುಖ ದುಃಖಗಳು ಎಲ್ಲ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಇದನ್ನು ಬಿಟ್ಬಿಡಬೇಕು. ಇದು ಕೂಡ ದೃಶ್ಯವೇ. ದೃಶ್ಯ ಅಂದರೆ ಏನು? ನಾವು ಗ್ರಹಿಸುವಂಥದ್ದು, ಯಾವುದನ್ನೆಲ್ಲ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ದೃಶ್ಯ. ಅಥವಾ ವಿಷಯ. ವಿಷಯ ಅಂತ ಹೇಳಿದ್ರೆ ಏನು ಸಮಾಚಾರ, ಏನು ವಿಷಯ ಕೇಳ್ತೀವಲ್ಲ ಆ ವಿಷಯ ಅಲ್ಲ. ಇಲ್ಲಿ ವಿಷಯ ಅಂತ ಹೇಳಿದ್ರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು. ನಾವು ತತ್ವಬೋಧದಲ್ಲಿಯೂ ಕಲ್ತಿದ್ದೇವೆ, ಪಂಚೀಕೃತ ಪಂಚಭೂತೈ ಕೃತಂ. ಹಾಗೆಯೇ ಸೂಕ್ಷ್ಮ ಶರೀರವೂ ಕೂಡ ಅಪಂಚೀಕೃತ ಪಂಚಭೂತೈ ಕೃತಂ ಅಂತ ಕಲ್ತಿದ್ದೇವೆ ನಾವು. ಅಂದ್ರೇನು? ಈ ಮನಸ್ಸು ಇದೆಲ್ಲವೂ ಕೂಡ ಪಂಚಮಹಾಭೂತಗಳೇ. ಅಂದರೆ ಪಂಚಮಹಾಭೂತಗಳು ಅಂತ ಹೇಳಿದ್ರೆ ಭೌತಿಕವಾಯಿತು. ಮನಸ್ಸು ಕೂಡ ಭೌತಿಕವೇ, ನಮಗೆ ಕೈಗೆ ಮುಟ್ಲಿಕ್ಕೆ ಸಿಗೋದಿಲ್ಲ, ಕಾಣಲಿಕ್ಕೆ ಸಿಗೋದಿಲ್ಲ. ಆದರೆ ನಮ್ಮ ಅನುಭವಕ್ಕೆ ಬರುವಂಥದ್ದು, ಯಾವುದೆಲ್ಲ ಅನುಭವಕ್ಕೆ ಬರುವಂಥದ್ದಿದೆಯೋ ಅದೆಲ್ಲವೂ ಕೂಡ ಭೌತಿಕವಾದದ್ದು. ಅದು ಭೌತಿಕವಾದದ್ದು ಅಂತ ಹೇಳಿದರೆ ಅದಕ್ಕೆ ಏನೋ ಬರುವಂಥದ್ದು ಹೋಗುವಂಥದ್ದು, ಅಂದರೆ ಆಗಮನ ನಿರ್ಗಮನ ಎಲ್ಲವೂ ಇರುವಂಥದ್ದು. ಹಾಗಾದರೆ ಖಂಡಿತವಾಗಿಯೂ ಅದು ಶಾಶ್ವತವಾಗಿ ಇರುವಂಥದ್ದು ಅಲ್ಲ. ಚಿತ್ತಂ ಆತ್ಮನಃ ಚಿತ್ವದರ್ಶನಂ, ಚಿತ್ತದ ದರ್ಶನ ಆಗೋದು. ಆತ್ಮದರ್ಶನಂ
ಆತ್ಮದ ದರ್ಶನ ಅಂದ್ರೆ ಏನು? ಆತ್ಮ ನೋಡಕ್ಕೆ ಸಿಗತ್ತಾ? ನಮಗೆ ಕಣ್ಣಿಗೆ ಕಾಣಕ್ಕೆ ಸಿಗತ್ತಾ? ಇಲ್ಲ. ಹಾಗಾದ್ರೆ ಆತ್ಮ ಅನುಭೂತಿ, ಆತ್ಮದ ಅನುಭವ ಆಯಿತು ನನಗೆ ಅಂತ ಹೇಳ್ತಾರೆ ಕೆಲವರು. ಏನು ಅನುಭವ ಆಯಿತು ಅಂತ ಹೇಳಿದ್ರೆ, ನಾನೀಗ ಗ್ಲಾಸನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ನನಗೆ ಗ್ಲಾಸಿನ ಅನುಭವ ಆಗತ್ತೆ, ನಂಗೆ ಹೀಗೆ ನೋಡಿದರೆ, ಪುಸ್ತಕವನ್ನು ನೋಡಿದರೆ ಪುಸ್ತಕದ ಅನುಭವ ಆಗತ್ತೆ. ಹಾಗಾಗೋದಿಲ್ಲ ಆತ್ಮ ಅಂತ ಹೇಳಿದ್ರೆ. ಆತ್ಮ ಅಂತ ಹೇಳಿದ್ರೆ ನಾನೇ ಸಬ್ಜೆಕ್ಟ್, ನಾನೇ ಆಬ್ಜೆಕ್ಟ್ ಹೇಗೆ ಆಗೋದು? ಹಾಗಾದ್ರೆ ದರ್ಶನ ಆಗೋದು, ತತ್ವದ ದರ್ಶನ, ಆತ್ಮ ದರ್ಶನ ಅಂದ್ರೆ ಏನು? ಆತ್ಮದ ಅನುಭೂತಿ, ಅನುಭವ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ನಾನೇ ಆತ್ಮ ಅಂಥೇಳಿ ತಿಳಿಗೂ ಬರುವಂಥದ್ದು. ಈ ಅರಿವು ಮೂಡಿದ್ರೆ ಅದಕ್ಕೆ ಹೆಸರು ಆತ್ಮಾನುಭೂತಿ ಅಥವಾ ಆತ್ಮ ದರ್ಶನ ಅಂತ ಹೇಳಿ. ಈ 16ನೇ ಶ್ಲೋಕದ ವರ್ಣನೆಯೇ 17ನೇ ಶ್ಲೋಕದಿಂದ ಶುರುವಾಗಿರುವಂಥದ್ದು. ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಚವಾತ್. ಹೀಗೆ ಮನಸ್ಸನ್ನು ಹುಡುಕ್ತಾ ಹೋದ್ರೆ, ಓಹೋ ಇದು ಒಂದು ವಸ್ತು ಅಂತಾದ್ರೆ, ಇದು ಒಂದು ವಿಷಯ ಅಂತಾದ್ರೆ ಇದು ನಾಶವಾಗುವಂಥದ್ದು. ಎಲ್ಲಿದೆ ಮನಸ್ಸು? ಮತ್ತೆ ತಿಳ್ಕೊಳ್ಬೇಕು, ಮನಸ್ಸು ಎಲ್ಲಿದೆ, ಮನಸ್ಸು ನಾಶವಾಗ್ಬೋದು ಅಂತ ಹೇಳುವಾಗ, ಹಾಗಾದ್ರೆ ಜ್ಞಾನಿಗಳಿಗೆಲ್ಲ ಮನಸ್ಸೇ ಇಲ್ವಾ? ಮನಸ್ಸಿಲ್ಲದಿರೋರು ಹೇಗೆ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ? ಮನಸ್ಸಿದ್ದಾಗ ತಾನೇ ಊಟ ಮಾಡುವಂಥದ್ದು ಅಲ್ವೇ? ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮನಸ್ಸನ್ನು ನಾಶ ಮಾಡುವುದು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಭೇದ ಭಾವನೆ, ಆ ಥರದ ಮನಸ್ಸಿದೆ ನೋಡಿ, ಅದನ್ನು ನಾಶ ಮಾಡುವಂಥದ್ದು. ಸಬ್ಜೆಕ್ಟಿವ್, ಇಂಡಿವಿಜುವಲ್ ಆಗಿ ಓಹೋ ಇವರು ನನಗೆ ಇಷ್ಟ, ಇವರು ನನಗೆ ಇಷ್ಟ ಇಲ್ಲ, ಈ ಥರದ ಭಾವನೆ ಅಂತಿರುವ ಮನಸ್ಸನ್ನು ನಾಶ ಮಾಡುವಂಥದ್ದು. ಆಬ್ಜೆಕ್ಟಿವ್ ಲೆವೆಲ್ ಮನಸ್ಸು ಅದು ಬೇಕೇ ಬೇಕು. ಸಮಷ್ಟಿಯಲ್ಲಿ ನೋಡುವಂತಹ ಮನಸ್ಸು, ಸಮತ್ವದಲ್ಲಿರುವಂತಹ ಮನಸ್ಸು, ಇದು ಬೇಕೇ ಬೇಕು. ಈ ಮನಸ್ಸು ಇಲ್ಲ ಅಂತಾದರೆ ವ್ಯವಹಾರ ಹೇಗೆ ಮಾಡೋದು? ಲೋಕದ ಜೊತೆ ವ್ಯವಹಾರ ಮಾಡಬೇಕು ಅಂತಾದರೆ ಮನಸ್ಸು ಬೇಕೇ ಬೇಕು ತಾನೆ. ಇದು ನಾವು ತಿಳ್ಕೊಂಡಿದ್ದೇವೆ. ಬರೀ ಆತ್ಮ ಅಂತ ಇದ್ದರೆ ಲೋಕದ ವ್ಯವಹಾರ ನಡೆಯೋದಿಲ್ಲ. ಹೇಗೆ ವಿದ್ಯುತ್ ಶಕ್ತಿ ವೈರಲ್ಲಿ ಹರಿತಾ ಇದೆ, ವಿದ್ಯುತ್ ಶಕ್ತಿ, ಯಾವುದೇ ಒಂದು ಉಪಕರಣ ಅಲ್ಲಿ ಇಲ್ಲ ಅಂತಾದರೆ ವಿದ್ಯುತ್ ಶಕ್ತಿ ಇದ್ದು ಲಾಭ ಏನು? ಅದು ಇದೆಯೋ ಇಲ್ಲವೋ ಅಂತೂ ನಮಗೆ ಗೊತ್ತಾಗೋದಿಲ್ಲ. ಯಾರಾದರೂ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮ ಮನೇಲಿ ಕರೆಂಟ್ ಇದೆಯಾ? ಓಹ್ ಇರಿ ನೋಡ್ತೇನೆ, ಒಂದು ಸ್ವಿಚ್ ಹಾಕಿ ನೋಡಿ, ಉರಿಯಿತು, ಲೈಟ್ ಉರಿಯಿತು, ಫ್ಯಾನು ತಿರುಗಿತು ಅಂತಾದರೆ ಕರೆಂಟ್ ಇದೆ ನಮ್ಮ ಮನೆಯಲ್ಲಿ ಅಂತ ಗೊತ್ತಾಗುವಂಥದ್ದಲ್ವೇ? ಹಾಗೆಯೇ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿಯೂ ಚೈತನ್ಯ, ಈ ಆತ್ಮ ಅಂತ ಹೇಳೋದು ಎಲ್ಲ ಕಡೆ ಇದ್ದೇ ಇದೆ. ಗೊತ್ತಾಗೋದು ಯಾವಾಗ? ಅದು ಯಾವುದೋ ಒಂದು ಭೌತಿಕ ವಸ್ತುವಲ್ಲಿ ಇದ್ದಾಗ. ನಮ್ಮಂತಹ ಮನುಷ್ಯ ದೇಹ ಒಂದು ಉತ್ತಮವಾದ ವಸ್ತು, ಅದ್ಭುತವಾದ ಉಪಕರಣ. ಇದರಲ್ಲಿ ಚೈತನ್ಯ ಇದ್ದಾಗ ಅಂದರೆ ಇದ್ದೇ ಇರತ್ತೆ. ಈಗ ಕೈ ಹೀಗೆ ಮಾಡೋದು, ಕಾಲಿಗೆ ಮಾಡೋದು, ಮಾತಾಡೋದು, ನೋಡೋದು ಎಲ್ಲವೂ ಸಾಧ್ಯ. ಹಾಗಾದರೆ ಎಲ್ಲ ಕಡೆ ಯಾವತ್ತೂ ಇರತ್ತೆ ಅಂತ ಆದರೆ ದೇಹ ಬಿದ್ದೋದಾಗ, ಸಾವು ಬಂದಾಗ, ಓಹೋ ಚೈತನ್ಯ ಬಿಟ್ಟು ಹೋಯ್ತಾ? ದೇಹವನ್ನು ಬಿಟ್ಟು ಹೋಯ್ತಾ ಚೈತನ್ಯ? ದೇಹವನ್ನು ಅಥವಾ ಎಲ್ಲಿಯನ್ನು ಯಾವುದನ್ನು ಬಿಟ್ಟು ಹೋಗುವಂಥ ಪ್ರಶ್ನೆಯೇ ಇಲ್ಲ, ಅಲ್ಲಿಯೇ ಇರತ್ತೆ. ಆದರೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಒಂದು ಉದಾಹರಣೆ ಮೂಲಕ ನಾವು ಕಲಿತುಕೊಂಡಿದ್ದೇವೆ. ಮುಖ, ಇದರ ಮುಂದೆ ಒಂದು ಕನ್ನಡಿಯನ್ನು ಇಟ್ಟಾಗ ಕನ್ನಡಿಯಲ್ಲೊಂದು ಪ್ರತಿಬಿಂಬ ಕಾಣುತ್ತೆ. ಇದೇ ಮುಖದ ಪ್ರತಿಬಿಂಬವನ್ನು ನಾವು ಕನ್ನಡಿಯಲ್ಲಿ ಕಾಣ್ತೇವೆ ಅಲ್ವೇ? ಹೇಗಿರುತ್ತೆ ಆ ಪ್ರತಿಬಿಂಬ? ಪ್ರತಿಬಿಂಬಕ್ಕೆ ತನ್ನದೇ ಆದ ಗುಣಗಳು ಯಾವುದೂ ಇಲ್ಲ. ಗುಣಗಳನ್ನು ಎಲ್ಲಿಂದ ಪಡೆಯುತ್ತೆ ಅದು? ಒಂದು ಒರಿಜಿನಲ್ ಮುಖ ಏನಿದೆಯೋ ಅದರಿಂದ ಪಡೆಯುತ್ತೆ. ಇನ್ನು ಗುಣಗಳನ್ನು ಆ ಕನ್ನಡಿಯಿಂದ ಪಡೆಯುತ್ತೆ. ಅಂದರೆ ಆ ಕನ್ನಡಿ ಹೇಗಿದೆಯೋ ಅದರ ಮೇಲೆ ಹೊಂದಿಕೊಂಡಿದೆ ನಾವು ಕಾಣುವಂತಹ ನಮ್ಮ ಪ್ರತಿಬಿಂಬ.
ಕನ್ನಡಿ ಶುದ್ಧವಾಗಿದ್ದರೆ ಶುದ್ಧವಾಗಿ ಕಾಣುತ್ತೆ. ಪ್ರತಿಬಿಂಬವೇ ಶುದ್ಧವಾಗಿ ಕಂಡ್ರೂ ಅದು ಒರಿಜಿನಲ್ ಅಲ್ಲ, ಅಸಲಿ ಮುಖ ಅಲ್ಲ, ಅದು ಹುಸಿ ಅಥವಾ ಡ್ಯೂಪ್ಲಿಕೇಟ್, ನಕಲಿ ಮುಖ. ಅಸಲಿ ಮುಖ ಅಲ್ವೇ ಅಲ್ಲ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬ. ಬಿಂಬ ಕನ್ನಡಿಯಲ್ಲಿ ಬಿಂಬವನ್ನು ಕಾಣುವಂಥದ್ದಕ್ಕೆ ಹೆಸರು ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ. ಈ ಕನ್ನಡಿಯನ್ನು ತೆಗೆದು ಹಾಕಿದಾಗ ಪ್ರತಿಬಿಂಬ ಕಾಣಿಸುತ್ತಾ? ಪ್ರತಿಬಿಂಬ ನಮಗೆ ಕಾಣೋದಿಲ್ಲ. ಈ ಪ್ರತಿಬಿಂಬವೇ ನಾವು ಜೀವಾತ್ಮ ಅಂತ ಹೇಳುವಂಥದ್ದು. ಆ ಒರಿಜಿನಲ್ ಮೂಲ ಮುಖ ಇದೆ ನೋಡಿ, ಅದಕ್ಕೆ ಹೆಸರು ಆತ್ಮ ಅಥವಾ ಚೈತನ್ಯ. ನಾವು ಈಗ ಚೈತನ್ಯಶೀಲರಾಗಿದ್ದೇವೆ. ಹೇಗೆ? ಈ ದೇಹ ಮನಸ್ಸು ಎಲ್ಲವೂ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದಾಗ ಅದು ಜಡವಸ್ತು. ಹೇಗೆ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡ್ರೆ ಅದು ಒಂದು ಜಡವಸ್ತು. ಅದಕ್ಕೇನು ಗೊತ್ತಾಗೋದಿಲ್ಲ. ಓಹೋ, ಜ್ಯೋತಿ ನನ್ನನ್ನು ಎತ್ತಿಕೊಂಡಿದ್ದಾಳೆ, ಓಹೋ ನನಗೆ ಭಾರಿ ಖುಷಿ, ಹಬ್ಬ ಇವಳು ಯಾಕೆ ಎತ್ತಿಕೊಂಡ್ಲು, ಬೇರೆಯವ್ರು ಎತ್ತಿಕೊಂಡ್ರೆ ಭಾರಿ ಖುಷಿಯ, ಆ ಥರದ ಏನು ಭಾವನೆ ಇಲ್ವೇ? ಅದೇ ನಮಗೆ ಆ ಭಾವನೆ ಇದೆ ಅಲ್ವೇ? ಇದು ವ್ಯತ್ಯಾಸ ಬರುವಂಥದ್ದು ಈ ಕನ್ನಡಿ. ಪ್ರತಿಬಿಂಬ ಮಾತ್ರ ಪ್ರತಿಬಿಂಬವೇ. ಇನ್ನೊಂದು ಉದಾಹರಣೆಯನ್ನು ಕೊಡಬೇಕು ಅಂತಾದರೆ, ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣ್ತೇವೆ, ಒಂದು ಕೊಳದಲ್ಲಿಯೂ ಕಾಣ್ತೇವೆ, ಒಂದು ನದಿಯಲ್ಲಿಯೂ ಕಾಣ್ತೇವೆ, ಅಥವಾ ಒಂದು ಕೆರೆಯಲ್ಲೂ ಕಾಣ್ತೇವೆ. ನಮ್ಮ ಒಂದು ಗ್ಲಾಸಿನಲ್ಲಿ ಪಾತ್ರೆಯಲ್ಲಿ ನೀರನ್ನು ಹೊರಗಡೆ ಇಟ್ಟರೆ ಅದರಲ್ಲಿಯೂ ಸೂರ್ಯನ ಪ್ರತಿಬಿಂಬವನ್ನು ಕಾಣ್ತೇವೆ. ಸಣ್ಣ ಗ್ಲಾಸಿನಲ್ಲಿ ಸಣ್ಣಕ್ಕೆ ಕಾಣಿಸುತ್ತೆ, ದೊಡ್ಡದರಲ್ಲಿ ದೊಡ್ಡಕ್ಕೆ ಕಾಣಿಸುತ್ತೆ. ಹಾಗೆ ನೀರು ನಿರ್ಮಲವಾಗಿದ್ದರೆ ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಪ್ರತಿಬಿಂಬ, ಸೂರ್ಯನ ಪ್ರತಿಬಿಂಬ. ಈ ಚೈತನ್ಯ ಅಥವಾ ಸೂರ್ಯ ಅಂತ ಹೇಳೋದು, ನಾವು ನೀರಿಟ್ಟರೂ ಸೂರ್ಯ ಅಲ್ಲೇ ಇದ್ದಾನೆ, ನೀರು ಇಡದೇ ಇದ್ರೂ ಸೂರ್ಯ ಅಲ್ಲಿಯೇ ಇದ್ದಾನೆ. ಸೂರ್ಯ ಎಲ್ಲಿಗೂ ಹೋಗೋದಿಲ್ಲ. ನೀರಿದ್ದಾಗ ಅಥವಾ ಪ್ರತಿಬಿಂಬಿಸುವಂತಹ ಮಾಧ್ಯಮ ಇದ್ದಾಗ ಮಾತ್ರ ಪ್ರತಿಬಿಂಬ ಕಾಣಿಸುತ್ತೆ. ಇಲ್ಲ ಅಂದರೆ ಸೂರ್ಯ ಅಲ್ಲಿ ಇದ್ದೇ ಇರ್ತಾನೆ, ಪ್ರತಿಬಿಂಬ ಮಾತ್ರ ಕಾಣೋದಿಲ್ಲ. ಹಾಗೆಯೇ ನಮ್ಮಂತಹ ಮನುಷ್ಯರ ದೇಹ ಅಂತ ಹೇಳಿದ್ರೆ ಅದ್ಭುತವಾದ ಮಾಧ್ಯಮ. ಈಗ ನಮಗೆ ಸಂಶಯ ಬರ್ಬೋದು, ಚೈತನ್ಯ ಎಲ್ಲ ಕಡೆ ಇದೆ ಅಂತ ಆದರೆ ಯಾಕೆ ಈ ಗ್ಲಾಸಲ್ಲಿ ಚೈತನ್ಯ ಇದೆ ಅಂತ ನಮಗೆ ಯಾಕೆ ಗೊತ್ತಾಗೋದಿಲ್ಲ? ಈಗ ನಮ್ಮಲ್ಲಿ ಆದರೆ ನಾವು ಮಾತಾಡ್ತೇವೆ, ಆಟ ಆಡ್ತೇವೆ, ಕೈ ಕಾಲು ಹೀಗೆ ಮಾಡ್ತೇವೆ, ಗೊತ್ತಾಗತ್ತೆ ಓಹೋ ಚೈತನ್ಯ ಇದೆ ನನ್ನಲ್ಲಿ ಅಂತೇಳಿ. ಒಂದು ಗ್ಲಾಸಿನಲ್ಲಿ ಚೈತನ್ಯ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಹಾಗಾದರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮಗೆ ಓಹೋ ಚೈತನ್ಯ ಅಲ್ಲಿ ಮಾತ್ರ ಅಲ್ಲ, ನನ್ನ ಒಳಗಡೆ ಇದೆ, ನಾನು ಸಾಯೋದು ಅಂತೇಳಿದ್ರೆ ಚೈತನ್ಯ ನನ್ನನ್ನು ಬಿಟ್ಟು ಹೋಗೋದು ಅಂತ ನಮ್ಮ ಭಾವನೆ. ಚೈತನ್ಯ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಚೈತನ್ಯ ಅಲ್ಲಿಯೇ ಇರೋವಂಥದ್ದು. ಮಾಧ್ಯಮದಲ್ಲಿ ವ್ಯತ್ಯಾಸ ಆಗುವಂಥದ್ದು. ನಮ್ಮ ಈ ಪ್ರತಿಬಿಂಬ ಹೋಗುವಂಥದ್ದು, ನಾಶವಾಗುವಂಥದ್ದು. ಮತ್ತೆ ಇನ್ನೊಂದು ಪ್ರತಿಬಿಂಬ ಬರುತ್ತೆ, ಇನ್ನೊಂದು ದೇಹದಲ್ಲಿ ನಾವು ಹುಟ್ಟಿಕೊಳ್ತೇವೆ. ಈಗ ನಾವು ವಿದ್ಯುತ್ ಶಕ್ತಿಯನ್ನು ಒಂದು ಬಲ್ಬಿನಲ್ಲಿ ಹಾಯಿಸಿದಾಗ ಅದೇನು ಮಾಡುತ್ತೆ? ಬೆಳಗತ್ತೆ, ಲೈಟನ್ನು ಕೊಡುತ್ತೆ. ಒಂದು ಫ್ರಿಜ್ಜಿಗೆ ಅದೇ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿದಾಗ ಏನು ಮಾಡುತ್ತೆ? ಲೈಟನ್ನು ಕೊಡುತ್ತಾ? ಲೈಟ್ ಒಳಗಡೆ ಕೊಟ್ಟರು ಅದರ ಮುಖ್ಯವಾದ ಕೆಲಸ ಏನು? ತಣ್ಣಗಾಗಿಸುವಂಥದ್ದು. ಹಾಗೆ ಬೇರೆ ಬೇರೆ ಉಪಕರಣಕ್ಕೆ ಬೇರೆ ಬೇರೆ ಕೆಲಸ. ಹಾಗೆಯೇ ಈ ನಮ್ಮ ದೇಹ ಅಂತೇಳೋದು, ಮನುಷ್ಯ ದೇಹ ಅಂತೇಳೋದು ಅದ್ಭುತವಾದ ಒಂದು ಉಪಕರಣ. ಬೇರೆ ಅತಿ ಜಡವಸ್ತುವೇ ಆದರೂ ಕೂಡ ಈ ಚೈತನ್ಯವನ್ನು ಅದ್ಭುತವಾದ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದೆ. ನಮಗೆ ರಾತ್ರಿ ಚಂದ್ರನ ಬೆಳಕು ಕಾಣಿಸುತ್ತೆ. ಚಂದ್ರ ಒಂದು ಉಪಗ್ರಹ ನೋಡಿ, ನಕ್ಷತ್ರಗಳಿಗೆ ತಮ್ಮದೇ ಆದ ಬೆಳಕಿದೆ, ಗ್ರಹಗಳಿಗೆ ತಮ್ಮದೇ ಆದ ಬೆಳಕು ಇಲ್ಲ, ಉಪಗ್ರಹಗಳಿಗಂತೂ ಖಂಡಿತವಾಗಿಯೂ ಇಲ್ಲ. ಹಾಗಾದರೆ ನಾವು ರಾತ್ರಿ ಬೆಳದಿಂಗಳನ್ನು ನೋಡ್ತೇವೆ, ಅದು
ಪೌರ್ಣಿಮಾ ರಾತ್ರಿ ಅಂತಾದರೆ ಖಂಡಿತವಾಗಿ ಎಷ್ಟು ಚೆನ್ನಾಗಿ ಬೆಳದಿಂಗಳು ಕಾಣಿಸುತ್ತೆ ನಮಗೆ. ಚಂದ್ರನ ಬೆಳಕ ಇದು? ಇದು ಚಂದ್ರನ ಬೆಳಕಲ್ಲ. ನಾವು ಹೇಳ್ತಿರೋದು ಚಂದ್ರನ ಬೆಳಕು ಅಥವಾ ಚಂದ್ರನ ಬೆಳದಿಂಗಳು ಅಂತ ಹೇಳ್ತೇವೆ, ಹೆಸರು ಕೊಟ್ಟಿದ್ದೇವೆ ಅಷ್ಟೇ ಹೊರತು ಅದು ಚಂದ್ರನ ಬೆಳಕು ಅಲ್ಲವೇ ಅಲ್ಲ. ಹಾಗಾದರೆ ಯಾರ ಬೆಳಕು ಇದು? ಇದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಈ ಮಾಧ್ಯಮ, ಚಂದ್ರ ಅಂತ ಹೇಳುವ ಮಾಧ್ಯಮದ ಮೇಲೆ ಬಿದ್ದಾಗ ಅದು ಪ್ರತಿಬಿಂಬವನ್ನು ಕೊಡುವಂಥದ್ದಕ್ಕೆ ಹೆಸರು ಬೆಳದಿಂಗಳು. ಆದರೆ ನಾವು ತಿಳ್ಕೊಂಡಿರೋದೇನು? ಚಂದ್ರನ ಬೆಳದಿಂಗಳು. ಹಗಲೆಲ್ಲ ಸೂರ್ಯನ ಬೆಳಕು ಕಾಣೋದು, ರಾತ್ರಿ ನಮಗೆ ಚಂದ್ರನ ಬೆಳಕು ಕಾಣೋದು. ಚಂದ್ರನ ಬೆಳಕಲ್ಲ, ಚಂದ್ರನಿಗೆ ಬೆಳಕೇ ಇಲ್ಲ. ಹಾಗೆಯೇ ನಾನು ನಾನು ಅಂದರೆ ಈ ದೇಹ, ಅದು ಬಿಟ್ಟರೆ ಮನಸ್ಸು, ಅದು ಬಿಟ್ಟರೆ ಬುದ್ಧಿ, ಅದು ಬಿಟ್ಟರೆ ಇಂದ್ರಿಯಗಳು ಅಂತ ನಾವು ತಪ್ಪು ಕಲ್ಪನೆಯಲ್ಲಿ ಮುಳುಗಿದ್ದೇವೆ. ಇದು ಕಾಣುವಂಥದ್ದು, ಇದು ನಾವಲ್ಲ. ನಾನು ಅಂದರೆ ದೇಹವೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಪಂಚ ಇಂದ್ರಿಯ ಜ್ಞಾನೇಂದ್ರಿಯಗಳಲ್ಲ, ಕರ್ಮೇಂದ್ರಿಯಗಳಲ್ಲ, ಪಂಚಕೋಶಗಳಲ್ಲ, ಅದಲ್ಲ ಇದಲ್ಲ. ನೇತಿ 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 ಅಂತ ಹೇಳತ್ತೆ ಉಪನಿಷತ್ತು. ಇದಲ್ಲ ಇದಲ್ಲ ಇದಲ್ಲ. ತತ್ವಬೋಧದಲ್ಲಿ ತಿಳ್ಕೊಂಡಿದ್ದೇವೆ ಇದಕ್ಕೆಲ್ಲವೂ ಅತೀತವಾಗಿರುವಂಥದ್ದು. ಅದನ್ನೇ ಇಲ್ಲಿ ಈ ರೀತಿಯಲ್ಲಿ ಭಗವಾನರು ವರ್ಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಧ್ಯಾನವನ್ನು ಮಾಡೋಕ್ಕೆ ಸಮಯ. ಎಷ್ಟೋ ಕೆಲಸಗಳು ನಮಗೆ, ಎಲ್ಲರೂ ಗೃಹಸ್ಥಾಶ್ರಮಿಗಳು, ಎಲ್ಲರಿಗೂ ಬೇಕಾದಷ್ಟು ಕೆಲಸ. ಅದನ್ನೆಲ್ಲ ಮಾಡಬಾರ್ದು ಅಂತ ಇಲ್ಲ, ಖಂಡಿತವಾಗಿಯೂ ಮಾಡಬೇಕು. ಹೇಗೆ ಮಾಡಬೇಕು ಅದು ಕೂಡ ಹೇಳಿಕೊಟ್ಟಿದ್ದಾರೆ. ಕರ್ಮಯೋಗದಿಂದಲೇ ಭಗವಾನ್ ರಮಣ ಮಹರ್ಷಿಯವರು ಈ ಉಪದೇಶ ಸಾರವನ್ನು ಶುರು ಮಾಡಿದ್ದಾರೆ. 6 ಶ್ಲೋಕಗಳನ್ನು ಮೀಸಲಾಗಿಟ್ಟಿದ್ದಾರೆ ಕರ್ಮಯೋಗಕ್ಕೆ. ಅಂದರೆ ಪೂರ್ವ ಸಿದ್ಧತೆ ಇಲ್ಲದೆ ಯಾವ ಕೆಲಸ ನಡೆಯೋದಿಲ್ಲ. ಯಾವ ಕೆಲಸಕ್ಕೆ ಆಗಲಿ ಒಂದು ಪೂರ್ವ ಸಿದ್ಧತೆ ಬೇಕು. ಅದಕ್ಕೋಸ್ಕರ ಇಷ್ಟು ಶ್ಲೋಕಗಳಲ್ಲಿ ಕರ್ಮಯೋಗವನ್ನು ತಿಳಿಸಿ, ಆಮೇಲೆ ಭಕ್ತಿಯೋಗವನ್ನು ತಿಳಿಸಿ. ಏನು ಮಾಡುತ್ತೆ ಭಕ್ತಿಯೋಗ? ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿಕೊಳ್ಳುವಂತಹ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಮನಸ್ಸನ್ನು ಫೋಕಸ್ ಮಾಡೋದಕ್ಕೆ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇನ್ನೂ ಬಲವನ್ನು ಕೊಡುತ್ತೆ ನಮ್ಮ ಈ ಭಕ್ತಿ. ಆಮೇಲೆ ಧ್ಯಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಜಪ, ಧ್ಯಾನ ಇದೆಲ್ಲವನ್ನು ಹೇಳಿ ಪ್ರಾಣಾಯಾಮವನ್ನು ಮಾಡಿ ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಆದರೂ ನಿಗ್ರಹಿಸುವಂತೆ ಮಾಡಿ ನಾನು ಯಾರು ಅಂತ ಹೇಳುವ ಚಿಂತನೆಯನ್ನು ಮಾಡಿ ಅಂತ ಭಗವಾನ್ ರಮಣ ಮಹರ್ಷಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಹೋಗ್ಬೋದು, ಆದರೂ ಇದು ಏನಿದು ತಿಳ್ಕೊಳ್ಬೇಕು ನನಗೆ ಅಂತ ಹೇಳುವ ಆಸಕ್ತಿ ಖಂಡಿತವಾಗಿಯೂ ನಮ್ಮೆಲ್ಲರಲ್ಲಿಯೂ ಇದೆ. ಅದಕ್ಕೋಸ್ಕರ ತಾನೇ ನಾವು ಕಲಿಯೋಕ್ಕೆ ಹೊರಟಿದ್ದು. ಇಲ್ಲ ಅಂತ ಆದರೆ ಕಲಿಯುವಂತಹ ಆಸಕ್ತಿಯೇ ಹುಟ್ಟುತ್ತಿರಲಿಲ್ಲ. ಆಸಕ್ತಿ ಹುಟ್ಟಿದ್ದು ಕೂಡ ಭಗವಂತನ ಅನುಗ್ರಹ. ಇದು ಮಾತ್ರ ಗ್ಯಾರಂಟಿ. ಹಾಗೆ ಮುಂದಿನ 19ನೇ ಶ್ಲೋಕ 20ನೇ ಶ್ಲೋಕದಲ್ಲಿ ಅಹಮಯಂ ಕುತೋ ಭವತಿ ಚಿನ್ಮತಃ. ಈ ಅಹಂ ಇನ್ನು 3 ಹಂತಗಳಲ್ಲಿ ತನ್ನ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ ಭಗವಾನರು. 3 ಹಂತಗಳು ಯಾವುದೆಲ್ಲ? ಮೊದಲನೆಯ ಹಂತದಲ್ಲಿ ಪ್ರಪಂಚ ಅಂತ ಹೇಳಿದರೆ, ಎಷ್ಟೇ ದೊಡ್ಡ ಪ್ರಪಂಚ ಇರಲಿ ಅದು ನನಗೆ ಹೇಗೆ ಪರಿಣಾಮವನ್ನು ಬೀರುತ್ತೆ? ನನ್ನ ಆಲೋಚನೆಗಳ ಮೂಲಕ ಮಾತ್ರ. ಹಾಗಾದರೆ ನನಗೆ ಪ್ರಪಂಚ ಅಂತ ಹೇಳಿದರೆ ನನ್ನ ಆಲೋಚನೆಗಳ ಒಂದು ಮೂಟೆ ಮಾತ್ರ. ಇದು ಮೊದಲನೆಯ ಹಂತ. ಇದಕ್ಕೆ ಇದಂ ವೃತ್ತಿ ಅಂತ ಹೆಸರು ಕೊಟ್ಟಿದ್ದಾರೆ ಭಗವಾನರು. ಇದಂ ಅಂತೇಳಿದ್ರೆ ಇದು, ಸಂಸ್ಕೃತದಲ್ಲಿ ಇದು. ಇದಂ ಅಂತೇಳಿದ್ರೆ ಇದು ಪುಸ್ತಕ, ಇದು ಮನೆ, ಇದು ಪೆನ್ನು, ಇದು ಹಾಗೆ ಹೀಗೆ ಅಂತೇಳಿ ವಸ್ತುಗಳು ಎಲ್ಲವನ್ನು ಕೂಡ ಇದಂ ವೃತ್ತಿ. ಹಾಗೆ ಪ್ರಪಂಚ ಇದಂ ವೃತ್ತಿ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಮಾತ್ರ, ಯೋಚನೆಗಳು ಮಾತ್ರ. ಬೇರೆ ಯಾವುದು ನನ್ನ ಮನಸ್ಸಿಗೆ ಯಾವುದು ನಾನು ಗ್ರಹಿಸಿಲ್ಲವೋ ಅದು ನಡೆಯದ ಘಟನೆ. ಆ ಘಟನೆ ನಡೆದೇ ಇಲ್ಲ. ಯಾಕೆ? ನನಗೆ ಗೊತ್ತಿಲ್ಲ ಅದರ ವಿಚಾರ. ಹಾಗಾಗಿ ನನ್ನ ಪ್ರಪಂಚ ಅಂತೇಳಿದರೆ ಇಷ್ಟೇ, ಒಂದು ಮೂಟೆ. ಇನ್ನು ಈ ಇದಂ ವೃತ್ತಿ ಅಂತ ಹೇಳೋದು ಅಹಂ ವೃತ್ತಿಯನ್ನು ಅವಲಂಬಿಸಿಕೊಂಡಿದೆ. ಅಹಂ ವೃತ್ತಿ ಅಂದರೆ ಇದು 2ನೇ ಘಟ್ಟ. ಅಹಂ ವೃತ್ತಿ ಅಂದರೆ ಏನು? ಅಹಂಕಾರ ಅಥವಾ ನಾನು ಅಂತೇಳುವ ವ್ಯಕ್ತಿತ್ವ. ಪ್ರತಿಯೊಬ್ಬರಿಗೂ
ನಾನು ಅಂತ ಹೇಳಿರುವಂತಹ ವ್ಯಕ್ತಿತ್ವ, ಇದು ಗರ್ವದ ಅಹಂಕಾರ ಅದಲ್ಲ. ಅಹಂವೃತ್ತಿ ಅಂತ ಹೇಳಿದ್ರೆ ವ್ಯಕ್ತಿತ್ವ, ನಾನು ಇದ್ದೇನೆ, ಪ್ರತಿಯೊಬ್ಬರಿಗೂ ತಿಳಿದಿದೆ. ನಾನು ಓದ್ತಾ ಇದ್ದೇನೆ, ನಾನು ಅಂತ ಹೇಳೋದ್ರ ಬಗ್ಗೆ, ಅಸ್ತಿತ್ವದ ಬಗ್ಗೆ ಅರಿವು ನಮಗೆಲ್ಲರಿಗೂ ಇದೆ. ಇನ್ನು ಮೂರನೆಯ ಹಂತ, ಈ ಅಹಂವೃತ್ತಿ, ಅಹಂಕಾರ ಅಥವಾ ಅಸ್ತಿತ್ವ ಅಂತ ಹೇಳೋದು ಅದು ಇನ್ನೊಂದು ಒರಿಜಿನಲ್ ಅಹಂ, ಅಸಲು ಅಹಂ ಯಾವುದು ಅದನ್ನ ಹೊಂದಿಕೊಂಡಿದೆ. ಅದಕ್ಕೆ ನಾವು ಆತ್ಮ ಅಥವಾ ಚೈತನ್ಯ, ಇಲ್ಲಿ ಅದನ್ನೇ ಹೇಳಿದ್ರು, ವೃತ್ತಯಸ್ತ್ವಹಂ ವೃತ್ತಿಮಾಶ್ರಿತಾಃ ವೃತ್ತಯೋ ಮನೋ ವಿದ್ಯಹಂ ಮನಃ. ಈ ವೃತ್ತಿ, ಇದಂ ವೃತ್ತಿ ಅಂತ ಹೇಳುವ ಈ ಪ್ರಪಂಚ, ಮನಸ್ಸಿನ ವೃತ್ತಿ ಎಲ್ಲವೂ ಕೂಡ ಅಹಂ ವೃತ್ತಿ, ಅಹಂಕಾರವನ್ನ ಅವಲಂಬಿಸಿಕೊಂಡಿದೆ. ಇದು ಎರಡನೆಯ ಘಟ್ಟ. ಆಮೇಲೆ ಮೂರನೆಯ ಘಟ್ಟದಲ್ಲಿ ಅಹಮಯಂ ಕುತೋ ಭವತಿ ಚಿನ್ವತಃ ಅಯ್ಯೋ ನೋಡು ಪತತಿ ಅಹಂ ನಿಜ ವಿಚಾರಣಂ. ಆ ಅಹಂ ವೃತ್ತಿ ಕೂಡ ಬಿದ್ದೋಗತ್ತೆ, ಅದು ಕೂಡ ನಾಶವಾಗತ್ತೆ, ಅದು ಕೂಡ ಇಲ್ಲವಾಗತ್ತೆ. ಇದು ಯಾವಾಗ ಇಲ್ಲ ಆಗತ್ತೆ ಅಂತೇಳಿ ಒಂದು ಸ್ವಲ್ಪ ನಮಗೆ ಅನುಭವ ಇದೆ. ಗಾಢ ನಿದ್ರೆಯಲ್ಲಿದ್ದಾಗ ನಾನು ಜ್ಯೋತಿ, ನಾನು ಇಂತಿಂಥವರ ಮಗಳು, ಇಂತಿಂಥವರ ಅಮ್ಮ, ಇಂತಿಂಥವರ ಹೆಂಡತಿ, ಇಂತಿಂಥವರ ಫ್ರೆಂಡು, ಅಥವಾ ನನ್ನ ಕೆಲಸ ಉದ್ಯೋಗ ಏನು, ಯಾವುದು ನಮಗೆ ನೆನಪಿಗೆ ಬರೋದಿಲ್ಲ. ಗಾಢ ನಿದ್ರೆಯಲ್ಲಿದ್ದಾಗ ಎಲ್ಲರೂ ಒಂದೇ ಥರ, ಯಾರಿಗೂ ಏನು ನೆನಪುಳಿಯೋದಿಲ್ಲ. ಅಹಂವೃತ್ತಿ ಅಂದ್ರೆ ಏನು? ನಾನು ಅಂತ ಹೇಳುವ ವ್ಯಕ್ತಿತ್ವ ಇರುವಂಥದ್ದು ಅಲ್ವೇ? ನಿದ್ದೆಯಲ್ಲಿದ್ದಾಗ ಕೂಡ ಈ ಅಹಂ ಅಂತ ಹೇಳೋದು ನಾಶ ಆಗಿ ಹೋಗುತ್ತೆ. ಎದ್ದಾಗ ಮತ್ತೆ ಎದ್ದಾಗ ನೆನಪಾಯ್ತು, ನಾನು ಜ್ಯೋತಿ, ನನಗೆ ಇಷ್ಟಿಷ್ಟಿಲ್ಲ ಕೆಲಸ ಇದೆ, ಇವತ್ತೇನೆಲ್ಲ ಮಾಡಬೇಕು, ಈ ಕೆಲಸ ಎಲ್ಲ ನಮಗೆ ಮತ್ತೆ ಜ್ಞಾಪಕಕ್ಕೆ ಬರುತ್ತೆ. ನಮ್ಮ ಸನಾತನ ಧರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಕ್ಕೆ ಆಗಮನ ನಿರ್ಗಮನ ಇದೆಯೋ, ಬರೋದು ಹೋಗೋದು ಇದೆಯೋ, ಅದು ಶಾಶ್ವತ ಅಲ್ಲ. ಯಾವುದಕ್ಕೆ ಬರೋದು ಹೋಗೋದು, ಆಗಮನ ನಿರ್ಗಮನ ಇಲ್ಲವೋ ಅದು ಶಾಶ್ವತ. ಆಲೋಚನೆ ಮಾಡಬೇಕು ನಾವು. ದೇಹ ಹುಟ್ಟತ್ತೆ ಮತ್ತೆ ಸತ್ತು ಹೋಗತ್ತೆ. ಹಾಗಾದ್ರೆ ಇದು ಶಾಶ್ವತವಾ? ಇದು ಶಾಶ್ವತ ಅಲ್ಲ. ಮನಸ್ಸು ಈಗ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಮನಸ್ಸು ಎಷ್ಟು ಬದಲಾವಣೆಗಳು, ಸವಿಕಾರ, ಎಷ್ಟು ವಿಕಾರಗಳು ಆಗ್ತಾನೆ ಇರುತ್ತೆ. ಬುದ್ಧಿ, ಓಹೋ ಇವತ್ತು ಸತ್ಸಂಗದಲ್ಲಿ ಹೇಳಿದ್ದೆಲ್ಲ ನನ್ನ ಬುದ್ಧಿಗೆ ಹತ್ತಿತು, ನಾಳೆ ಕೇಳಿದರೆ ಅದೆಲ್ಲ ಮರ್ತೋಯ್ತು. ನಿನ್ನೆ ಹೌದಲ್ಲ ಇದು ಹೇಳಿದಾರಲ್ಲ, ನಿನ್ನೆ ಮರ್ತೋಯ್ತು, ಹಿಂದೆ ಓದಿದ್ದು ಇವತ್ತು ನೆನಪಿಲ್ಲ. ಬುದ್ಧಿ ಬದಲಾಯ್ತಲ್ಲಿ ಅಲ್ವೇ? ಸ್ಮರಣೆ ಅದು ಇಲ್ವೇ ಇಲ್ಲ, ನಾಶ ಆಗ್ತಾನೆ ಇದೆ. ವಯಸ್ಸಾದ ಹಾಗೆ ನಾಶ ಆಗ್ತಾ ಇದೆ. ಹಾಗೆ ನಮ್ಮ ಇಂದ್ರಿಯಗಳು, ಕಣ್ಣು ನೋಡಿ, ಹುಟ್ಟಿದ ತಕ್ಷಣ ಹುಟ್ಟಿದ ಮಗು ನೋಡಿ ಎಲ್ಲರನ್ನು ಓಹೋ ಇದು ನನ್ನ ಅಮ್ಮ, ಇದು ನನ್ನ ಅಪ್ಪ ಅಂತ ಗುರುತಿಸಕ್ಕಾಗತ್ತಾ? ಹುಟ್ಟಿದ ಮಗುವಿಗೆ ಸುಮಾರು ದಿನ ಸರಿಯಾಗಿ ಕಣ್ಣೇ ಬಿಡೋದಿಲ್ಲ, ಸ್ವಲ್ಪ ಸ್ವಲ್ಪ ಹೊತ್ತು ಮಾತ್ರ ಕಣ್ಣು ಬಿಡೋದು ಅಲ್ವೇ? ಹಾಗಾದರೆ ಮತ್ತೆ ಬಂದದ್ದು ಆ ಶಕ್ತಿಯಲ್ಲ, ಕೇಳುವ ಶಕ್ತಿ, ಮಾತನಾಡೋದು. ಆಮೇಲೆ ತಾನೇ ಹುಟ್ಟಿದ ತಕ್ಷಣ ನಡೆಯಕ್ಕೆ ಶುರು ಮಾಡತ್ತಾ, ಆಟ ಆಡೋಕ್ಕೆ ಶುರು ಮಾಡತ್ತಾ ಮಗು. ಹಾಗೆಯೇ ಬಂದದ್ದು ಹೋಗಲೇಬೇಕು, ಹೋಗತ್ತೆ. ಕಿವಿ ವಯಸ್ಸಾದಾಗೆ ಯಾಕೋ ಕಿವಿ ಕೇಳಿಸೋದು ಸ್ವಲ್ಪ ಕಡಿಮೆ ಆಗಿದೆ ನನಗೆ ಅಂತ ಹೇಳಲ್ವಾ? ನೋಡಿ, ಅದೆಲ್ಲ ಬಿಟ್ಟು ಹೋಗುವಂಥದ್ದು. ಆಗಮನ ಇದೆಯೋ ನಿರ್ಗಮನ ಕೂಡ ಗ್ಯಾರಂಟಿ, ಯಾವುದೇ ಆಗಿರಲಿ ಅದು. ಹಾಗಾದರೆ ಈ ಚೈತನ್ಯ, ಈ ಆತ್ಮಕ್ಕೆ 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಹಮಿನಾಶಭಾ ಜಹಮಹಂತಯ ಸ್ಫುರತಿ ಹೃತ್ಸ್ವಯಂ ಪರಮಪೂರ್ಣ ಸತ್. ಸತ್ ಅಂದರೆ ಅಸ್ತಿತ್ವದಲ್ಲಿ ಇರುವಂಥದ್ದು, ಯಾವತ್ತೂ ಕೂಡ ಶಾಶ್ವತವಾಗಿ ಪೂರ್ಣವಾಗಿ ಸತ್ ಅಸ್ತಿತ್ವದಲ್ಲಿ ಇರುವಂಥದ್ದೇ ಈ ಅಹಂ. ಅಹಮಿನಾಶಭಾತ್, ಯಾವ ಅಹಂ ನಾಶ ಆಗತ್ತೆ? ಅಹಂ ವೃತ್ತಿ, ಅಹಂಕಾರ ಅಂತ ಹೇಳೋದು ನಾಶ ಆಗಿ ಈಗ ಅಹಂ 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 ಅಂತ ಹೊಳಿತಾ ಇರತ್ತೆ. ಸ್ಫುರತಿ ಅಂದರೆ ಹೊಳೆಯೋದು. ಹೊಳೆದು ಅಂತ ಹೇಳಿದ್ರೆ ಶೈನ್ ಆಗ್ತಾ ಇದೆ ಅಂತಲ್ಲ, ಓಹೋ ಇದು ನಾನು ಅಂತ ವಿಚಾರವನ್ನು ತಿಳಿದುಕೊಳ್ಳುವಂಥದ್ದು.
21ನೇ ಶ್ಲೋಕ ನೋಡೋಣ. ಇದಮಹಂ ಪದಾಭಿಖ್ಯಮನ್ವಹಂ ಅಹಮಿಲೀನಕೇಪ್ಯಲಯ ಸತ್ತಯ. ಇದಂ ಅಹಂ ಪದಾಭಿಖ್ಯಂ. ಇದು ಅಹಂ ಅಂತ ಹೇಳಿದ್ರ ನಿಜವಾದ ಅರ್ಥ ಯಾವುದು? ಪರಮಪೂರ್ಣ ಸತ್. ಯಾವುದು ಹೃತ್ಸ್ವಯಂ ಸ್ಫುರತಿ, ಯಾವುದಿದೆಯೋ, ಯಾವುದು ಪರಮಪೂರ್ಣ ಸತ್ತಾಗಿದೆಯೋ ಅದಕ್ಕೆ ನಿಜವಾಗಿ ಹೆಸರು ಅಹಂ. ನಾವು ಅಹಂ ಅಂತ ಹೇಳಿದ್ರೆ, ನಾನು ಅಂತ ಹೇಳಿದ್ರೆ ಯಾರು? ದೇಹ ಮನಸ್ಸು ಅಂತಂತ ತಿಳ್ಕೊಂಡಿರ್ತೀವಿ. ಅದಲ್ಲ. ಯಾವುದು ಪರಮಪೂರ್ಣವಾಗಿ ಸತ್ ಅಸ್ತಿತ್ವದಲ್ಲಿ ಇರುತ್ತೋ ಅದು ಮಾತ್ರ ನಾನು, ಬೇರೆ ಯಾವುದು ನಾನಲ್ಲ. ಇದು ನಾನಲ್ಲ, ಇದು ನನ್ನ ದೇಹ, ಇದು ನನ್ನ ಮನಸ್ಸು, ಇದು ನನ್ನ ಬುದ್ಧಿ, ಇದು ನನ್ನ ಕಿವಿ, ನನ್ನ ಕೈ, ನನ್ನ ಕರ್ಮೇಂದ್ರಿಯಗಳು, ನನ್ನ ಜ್ಞಾನೇಂದ್ರಿಯಗಳು. ಹಾಗಾದರೆ ನಾನು ಯಾರು? ಯಾವತ್ತೂ ಇರುವಂತಹ ಚೈತನ್ಯ, ಶಾಶ್ವತವಾಗಿರುವಂತಹ ಚೈತನ್ಯ ನಾನು. ಈ ಚೈತನ್ಯವನ್ನ ಈ ಅಹಂ ವೃತ್ತಿ, ಅಹಂಕಾರ ಏನು ಮಾಡಿದೆ? ಕವರ್ ಮಾಡಿಟ್ಟಿದೆ. ಹಾಗಾಗಿ ನಮಗೆ ಆ ನಾನು, ನಿಜವಾದ ನಾನು, ಅಸಲಿ ನಾನು ಯಾರಿದೆಯೋ ಅದು ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಯಾಕೆ? ದೊಡ್ಡ ದಪ್ಪದ ಬೆಡ್ಶೀಟನ್ನು ಹಾಕಿ ಇಟ್ಟಿದೆ ಈ ಅಹಂ ವೃತ್ತಿ. ಅಲ್ಲಿವರೆಗೆ ಕರ್ಕೊಂಡು ಬಂದಾಯ್ತು. ಈಗ ಸ್ಫುರತಿ, ಇದಕ್ಕೆ ಹೇಳುವಂಥದ್ದು. ಅದಕ್ಕೆ ಭಗವಾನರು ಹೇಳೋದು ಇದೇ ಅಹಂ, ನಿಜವಾದ ಅಹಂ ಇದು, ಬೇರೆ ಯಾವುದು ನಿಜವಾದ ಅಹಂ ಅಲ್ಲ. ಅನ್ವಹಂ ಅಹಮಿ ಲೀನಕೆ ಅಭಿ. ಆ ಅಹಂಕಾರ, ಅಹಂ ವೃತ್ತಿ ಲೀನವಾಗತ್ತೆ. ಈಗ ನಾವು ಹೇಳಿದಾಗೆ ನಿದ್ದೆಯಲ್ಲಿ ಲೀನ ಆಗತ್ತೆ. ಸಮಾಧಿ ಸ್ಥಿತಿಗೆ ಹೋದಾಗ ಅಹಂ ಅಂತೇಳೋದು ಲೀನವಾಗಿ ಹೋಗುತ್ತೆ. ಆದರೆ ಅಲಯ ಸತ್ತಯ, ಈ ಸತ್ ಅಂತ ಯಾವುದಿದೆಯೋ ಅಂದರೆ ಚೈತನ್ಯ ಯಾವುದಿದೆಯೋ ಅದು ಮಾತ್ರ ನಾಶವೇ. ಅಲಯ, ಲಯ ಇಲ್ಲ. ಅಹಂ ವೃತ್ತಿ, ಅಹಂಕಾರಕ್ಕೆ ಲಯ ಇದೆ. ಅದು ಲೀನವಾಗಿ ಹೋದಾಗಲೂ ಕೂಡ ಈ ಸತ್ ಅಂತ ಇದೆ ಅಲ್ವಾ, ಚೈತನ್ಯ ಇದೆ, ಪರಮಪೂರ್ಣವಾದ ಚೈತನ್ಯ ನಾನು ಅಂತ ಯಾವುದಿದೆಯೋ ಅದು ಅಲಯ. ನಾವೀಗ ಧ್ಯಾನಕ್ಕೆ ಕೂತಾಗ ಒಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಆದರೂ ಧ್ಯಾನ ಮಾಡೋಣ ಅಂತ ಪ್ರಯತ್ನ ಮಾಡಿದಾಗ ಬೇರೆ ಬೇರೆ ಆಲೋಚನೆಗಳು ಬರುತ್ತೆ ನಮಗೆ. ಪ್ರಪಂಚದ ಆಲೋಚನೆ, ಇದಂ ವೃತ್ತಿ ಬರುತ್ತೆ, ಅಹಂ ವೃತ್ತಿ, ನನ್ನ ವಿಚಾರಗಳು, ಪ್ರಪಂಚದ ವಿಚಾರಗಳು, ಅವ್ರೇನು ಮಾಡ್ತಾರೆ, ನಾನೇನು ಮಾಡ್ತೇನೆ, ಇದೆಲ್ಲ ವಿಚಾರಗಳು ನಮಗೆ ಅಲ್ಲಿ ಬಂದು ದಾಳಿ ಮಾಡತ್ತೆ. ಅಷ್ಟರವರೆಗೆ ಏನಿಲ್ಲ, ನಾನು ಧ್ಯಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ನೋ, ಕಣ್ಣು ಮುಚ್ಚಿದ್ನೋ ಎಲ್ಲ ಅಟ್ಯಾಕ್ ಮಾಡ್ತಾ ಇರತ್ತೆ. ಅದರ ಹಿಂದೆ ಬೀಳಬಾರ್ದು ಅಂತ ಹೇಳುತ್ತೆ ನಮ್ಮ ಉಪನಿಷತ್ತುಗಳು. ಎಲ್ಲರಿಗೂ ಸಹಜ ಅದು. ಈ ಥರ ದಾಳಿ ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಸಹಜ. ಆದರೆ ಅದರ ಹಿಂದೆ ಹೋಗದೆ, ಓಹೋ ಜ್ಯೋತಿ ಇಲ್ಲಿ ನೋಡಿ, ಇಲ್ಲೊಂದು ಎಷ್ಟು ಚಂದ ಮನೆ ಇದೆ ನೋಡಿ ನೀನು ಅಂತ ಮನಸ್ಸು ಹೇಳತ್ತೆ. ಅದರ ಹಿಂದೆ ಹೋಗದೆ ಇದ್ರೆ, ಅದನ್ನು ಎಂಟರ್ಟೈನ್, ಅದಕ್ಕೆ ಪ್ರೋತ್ಸಾಹವನ್ನು ಕೊಡದೇ ಇದ್ರೆ ನಮ್ಮ ಧ್ಯಾನ ಮುಂದಕ್ಕೆ ಸಾಗತ್ತೆ. ಇಲ್ಲ ಅಂತಾದರೆ ಏನಾಗತ್ತೆ? ಓಹೋ ಜ್ಯೋತಿ ಒಂದು ಚಂದ ಮನೆ ಇದೆ ನೋಡು ಅಂತ ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಆ ಒಂದು ಚಿತ್ರ ಬರುತ್ತೆ, ಚಂದದ ಮನೆ. ಆ ಮನೆಯಲ್ಲಿ ಏನೇನಿದೆ? ಅವರೊಂದು ಚಂದದ ಗಾರ್ಡನ್ ಮಾಡಿದ್ದಾರೆ. ಮತ್ತೆ ಎಲ್ಲೋಯ್ತು ಧ್ಯಾನ ಬಿಟ್ಟು ಆ ಮನೆ ಒಳಗಡೆ ಹೋಗಿ ಅಲ್ಲಿ ಏನೇನು, ಮನಸ್ಸಿನಲ್ಲಿ, ನಿಜವಾಗಿ ಹೋಗೋದಿಲ್ಲ, ಭೌತಿಕವಾಗಿ ಹೋಗ್ತಾ ಇಲ್ಲ, ಮನಸ್ಸಿನಲ್ಲಿ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಆಲೋಚನೆ ಮಾಡಿ, ಓಹೋ ನನ್ನ ಮನೆಗೆ ಇದನ್ನು ನಾನು ತಗೊಳ್ಬೇಕು ಅಂತ ಹೇಳುವ ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತೀವಿ ನಾವು. ಧ್ಯಾನ ಬಿಟ್ಟೋಯ್ತು. ಇನ್ನು ಅರ್ಧ ಗಂಟೆ ಕಳೆದಾಗ ಎಚ್ಚರ ಆಗತ್ತೆ ಅಲ್ಲಿಂದ. ಮತ್ತೆ ನಾವು ಆ ಕನಸಿನಿಂದ ಹೊರಗಡೆ ಬಂದು, ಅಯ್ಯೋ ಕೂತದ್ದು ಧ್ಯಾನಕ್ಕೆ, ಮಾಡಿದ್ದೇನು, ನಿನ್ನೆ ಒಬ್ಬರ ಮನೆಗೆ ಹೋಗಿದ್ದೆ, ಅಲ್ಲಿ ಚೆನ್ನಾಗಿತ್ತು ಆ ಮನೆಯನ್ನೇ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಒಳಗಡೆ ಹೋಗಿ ಅವ್ರು ಯಾವ ಸ್ಟವ್ ಯೂಸ್ ಮಾಡಿದ್ರು ಅದು ಭಾರಿ ಚೆನ್ನಾಗಿತ್ತು, 4 ಬರ್ನರ್, ನನ್ನ ಹತ್ರ 2 ಬರ್ನರ್ ಇರೋದು, ಹೀಗೆಲ್ಲ ಆಲೋಚನೆ ಬಂದು ಅಯ್ಯಯ್ಯೋ ಸಮಯ ವ್ಯರ್ಥವಾಗಿ ಹೋಯಿತು. ಹಾಗಾಗದೆ ವಿಚಾರವನ್ನು
ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು. ಎಲ್ಲಿ ಹೋಗ್ತಿದೆ? ಆಹಾ, ಮನಸ್ಸನ್ನು ಮತ್ತೆ ಅಭ್ಯಾಸ ಏನಂತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳಿದಾನೆ ಭಗವಂತ. 6ನೇ ಅಧ್ಯಾಯ ಭಗವದ್ಗೀತೆ. ಅಭ್ಯಾಸ, ವೈರಾಗ್ಯ ಬೇಕು. ಏನು ವೈರಾಗ್ಯ? ನನಗೆ ಮನೆ ಬೇಡ, ಏನು ಬೇಡ, ಆ ಥರದ ವೈರಾಗ್ಯ ಅಲ್ಲ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಆಗಲಿ. ಮನೆ ಯೋಚನೆ ಬಂದಾಗ ಈ ಮನೆ ಎಷ್ಟು ದಿನ ಇರುತ್ತೆ? ಅದು ಬೇಡ, ಅದು ಶಾಶ್ವತ ಅಲ್ಲ, ಅದರ ಹಿಂದೆ ನಾನು ಬೀಳಬಾರ್ದು. ಯಾವುದು ಶಾಶ್ವತ, ಅದರ ಹಿಂದೆ ಮಾತ್ರ ನಾನು ಹೋಗಬೇಕು. ಈ ಥರದ ಚಿಂತನೆಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ಒಬ್ಬ ತುಂಟ ಹುಡುಗ ತಾಯಿ ಜೊತೆ ತಾಯಿಯ ಸ್ನೇಹಿತೆ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಸೋಫಾದಲ್ಲಿ ಹಾರಾಡೋದು, ತುಂಟತನ ಮಾಡ್ತಾನೆ. ಅಮ್ಮ ಏನಾದರೂ ಹೇಳ್ತಾಳ, ಬೈತಾಳ ಅಮ್ಮ ಅಂತ ಅಮ್ಮನ ಕಡೆ ನೋಡಿದಾಗ ಅಮ್ಮ ಹೀಗೆ ದಿಟ್ಟಿಸಿ ನೋಡ್ತಾ ಇದ್ದಾಳೆ ಅಷ್ಟು ಹೊರತು ಏನು ಬೈತಾ ಇಲ್ಲ. ಬೇರೆಯವರ ಮನೆಯಲ್ಲಲ್ವಾ, ಏನು ಬೈತಾ ಇಲ್ಲ. ನೋಡ್ದ, ಓ ಅಮ್ಮ ಏನು ಹೇಳ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಹಾರಾಡ್ತೇನೆ ಅಂತ ಕುಣಿದಾಡ್ದ. ಮತ್ತೆ ಮೆಲ್ಲಗೆ ನೋಡಿದಾಗ ಅಮ್ಮನ ದೃಷ್ಟಿ ಇನ್ನೂ ತೀಕ್ಷ್ಣ ಆಗ್ತಾ ಇದೆ. ಮತ್ತೆ ಸ್ವಲ್ಪ ಗೊತ್ತಾಯಿತು ಹುಡುಗಂಗೆ, ಓಹೋ ಇನ್ನು ಮನೆಗೆ ಹೋಗಿ ನನಗೆ ಒಳ್ಳೆ ಪೂಜೆ ಇದೆ ನನಗೆ ಅಂತ ಗೊತ್ತಾಯಿತು. ಸುಮ್ಮನೆ ಕೂತ್ಬಿಟ್ಟ ಅಂತೆ. ಆಗ ಅಮ್ಮನ ಕಡೆ ನೋಡಿದಾಗ ಆಹಾ, ಅಮ್ಮಂದು ಸೌಮ್ಯ ದೃಷ್ಟಿ ಆಗ್ಬಿಡುತ್ತೆ. ಇವಾಗ ಖುಷಿ ಆಯ್ತು ಹುಡುಗನಿಗೆ. ಹಾಗೆಯೇ ನಮ್ಮ ಮನಸ್ಸು ಕೂಡ ಅದರ ಹಿಂದೆ ಹೋಗ್ತಾ ಇದ್ರೆ ಓಹೋ ಯಾರು ಏನು ನೋಡ್ತಾ ಇಲ್ವಲ್ಲ, ಹೋಗೋಣ ಅದರ ಹಿಂದೆ ಅಂಥೇಳಿ ಎಲ್ಲ ಯೋಚನೆಗಳ ಹಿಂದೆ ಬೀಳ್ತೇವೆ ನಾವು, ಅದರಲ್ಲೇ ಮುಳುಗಿ ಹೋಗ್ತೇವೆ. ಹಾಗಾಗದೆ ಗಮನಿಸ್ತಾ ಇರಬೇಕು. ಎಲ್ಲಿ ಹೋಗ್ತಿದ್ದೇನೆ ನಾನು? ನನ್ನ ಮನಸ್ಸು ಎಲ್ಲಿ ಹೋಗ್ತಿದೆ? ಭೌತಿಕವಾಗಿ ಕೂತಿದ್ದೇನೆ, ಒಳ್ಳೆ ಪದ್ಮಾಸನ ಹಾಕಿ ಕೂತಿದ್ದೇನೆ, ಮನಸ್ಸೆಲ್ಲಿ ಹೋಗ್ತಾ ಇದೆ? ಇದನ್ನು ಗಮನಿಸ್ತಾ ಇರಬೇಕಾಗತ್ತೆ. ಇನ್ನೊಂದು ಉಪನಿಷತ್ತಿನಲ್ಲಿ ಯಾವತ್ತೂ ಬರುವಂತಹ ಒಂದು ಕತೆ. 10 ಜನ ಸ್ನೇಹಿತರು ಒಂದು ನದಿಯನ್ನು ದೋಣಿಯಲ್ಲಿ ಕೂತ್ಕೊಂಡು ದಾಟ್ತಾರೆ. ಅದು ಒಳ್ಳೆ ಪ್ರವಾಹ ಇತ್ತು ಆ ನದಿಯಲ್ಲಿ. ಅಲ್ಲಿಗೆ ಸೇರಿದ ಮೇಲೆ, ಆಚೆ ದಡ ಸೇರಿದ ಮೇಲೆ, ನಾವೆಲ್ಲರೂ ಸೇರಿದ್ದೇವೆಯೋ ಇಲ್ಲವೋ? 10 ಜನ ಇದ್ದೇವಲ್ಲ, ಇದನ್ನು ನಾವು ಲೆಕ್ಕ ಮಾಡಿಕೊಳ್ಬೇಕು. ನಾವೀಗ ಲೆಕ್ಕ ಮಾಡಿಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗೋದು ತಾನೇ 10 ಜನ ಬಂದಿದ್ದೇವೋ ಇಲ್ವೋ ಅಂತ. ಇದ್ರೆ ಹೇಗೆ ಗೊತ್ತಾಗೋದು? ಲೆಕ್ಕ ಮಾಡೋಣ ಅಂತ ಲೆಕ್ಕ ಶುರು ಮಾಡ್ದ. ಲೀಡರ್ ಶುರು ಮಾಡ್ದ. 1 2 3 4 5 6 7 8 9. 9 ಜನ ಇದ್ದೇವೆ, 10 ಜನ ಹೊರಟಿದ್ದೇವೆ. ಹಾಗಾದರೆ ಒಬ್ಬ ಸತ್ತು ಹೋದ. ಇನ್ನೊಬ್ಬ ಹೇಳೋದ್ರಿಂದ ನಾನು ಎಣಿಸ್ತೇನೆ. ನಿಂಗೆ ಲೆಕ್ಕ ಸರಿಯಾಗಿ ಬರಲ್ಲ, ನಾನು ಎಣಿಸ್ತೇನೆ. ಅವನು ಲೆಕ್ಕ ಮಾಡ್ದ. 1 2 9ರವರೆಗೆ ಮಾತ್ರ, 10ನೇ ಜನ ಇಲ್ಲವೇ ಇಲ್ಲ. ಓಹೋ, 3 4 ಜನ ಲೆಕ್ಕ ಹಾಕಿದ್ರು, ಎಲ್ಲರೂ ಲೆಕ್ಕ ಹಾಕಿದ್ರು, 10 ಇಲ್ಲ, 9 ಜನ. ಗೋಳಾಡಕ್ಕೆ ಶುರು ಮಾಡಿದ್ರು. ಅಯ್ಯೋ ನಮ್ಮಲ್ಲಿ ಒಬ್ಬ ಪ್ರವಾಹದಲ್ಲಿ ಬಿದ್ದು ಸತ್ತು ಹೋಗಿದ್ದಾನೆ ಅಂತ ಎಲ್ಲರ ಅಳಿಕ್ ಶುರು ಮಾಡಿದಾಗ ಒಬ್ಬ ಅಲ್ಲಿ ದಾರಿ ಹೋಗ ಬಂದ. ಯಾಕೆ ನೀವೆಲ್ಲ ಅಳ್ತಾ ಇದ್ದೀರಿ? ಹೀಗೆ ತಲೆ ಬಡ್ಕೊಂಡು ಅಳ್ತಾ ಇದ್ರಿ, ಏನಾಯಿತು? ನಾವು 10 ಜನ ಅಲ್ಲಿಂದ ಹೊರಟಿದ್ದೆವು, ಪ್ರವಾಹದಲ್ಲಿ ನದಿಯಲ್ಲಿ ದೋಣಿಯಲ್ಲಿ ಕೂತು ಬಂದಿದ್ದೆವು. ಇಲ್ಲಿ ಬಂದು ನೋಡಿದಾಗ ನಾವು 9 ಜನ ಇದ್ದೇವೆ. ಆ ಜನ ಹೇಳ್ದ, ನಾನು ಲೆಕ್ಕ ಮಾಡ್ತೇನೆ, ನೋಡೋಣ ಅಂಥೇಳಿ ಎಲ್ಲರನ್ನ ನಿಲ್ಲಿಸಿ ಒಬ್ಬೊಬ್ಬರ ತಲೆಗೆ ಕುಟ್ಟಿ ಹಾಕ್ತೇನೆ ನಾನು. ಒಬ್ಬರ ತಲೆಗೆ ಕುಟ್ಟಿ ಹಾಕಿ 10ನೇ ಜನ ಎಲ್ಲರೂ ಇದ್ದೀರಲ್ಲ. ಆಗ ಅವರಿಗೆ ಭಾರಿ ಖುಷಿ ಆಯ್ತು. ಓಹೋ, ನಾವೆಲ್ಲರೂ ಇದ್ದೇವಾ? 10 ಜನರು ಇದ್ದೇವಾ? ಓಹೋ, ಈಗ ಆ ಗೋಳು ಬಿಟ್ಟು ಖುಷಿಯಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿ. ನಮ್ಮಲ್ಲಿ ಯಾರೂ ಸತ್ತೋಗಿಲ್ಲ, ನಾವೆಲ್ಲ ಇದ್ದೇವೆ ಅಂತೇಳಿ. ಈ ಒಂದು ಕಥೆಯನ್ನು ಹಲವಾರು ಉಪನಿಷತ್ತಿನಲ್ಲಿ ತಿಳಿಸ್ತಾರೆ. ಏನು ಅಂತ ಹೇಳಿದರೆ, ನಾವು ಕೂಡ ನಾನು ಅಂತ ಹೇಳಿದರೆ ಈ ದೇಹ ಅಥವಾ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಸೇರಿಸಿ 5 ಅಂತ ಹೇಳ್ತಾರೆ. ಇಲ್ಲಿ 10 ಇದ್ರೂ ಕೂಡ 5ಕ್ಕೆ ಹೇಳ್ತಾರೆ. ಆಮೇಲೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ 9 ಜನ. ನಾವು 9 ಜನ ಅಂತ ಹೇಳಿ ಗೋಳಾಡ್ತೇವೆ. 10ನೇದಾದ ಚೈತನ್ಯ, ಇದರ ಬಗ್ಗೆ ನಮಗೆ ಅರಿವೇ ಇಲ್ಲ. ಇದ್ರೂ ಏನು ಹೇಳ್ತೇವೆ? ಸತ್ತೋದಾಗ ಅದು ಬಿಟ್ಟು ಹೋಗುತ್ತೆ, ಆತ್ಮ ಬಿಟ್ಟು ಹೋಗುತ್ತೆ ಅಂತ ಹೇಳ್ತೀವಿ. ಹಾಗೂ ಅಲ್ಲದೆ ಈ ಚೈತನ್ಯ ಎಲ್ಲ ಕಡೆಯಲ್ಲಿಯೂ
ಯಾವತ್ತೂ ಕೂಡ ಶಾಶ್ವತವಾಗಿರುವಂಥದ್ದು. ಈ ವಿಚಾರವನ್ನು ಮತ್ತೆ ಮತ್ತೆ ನಾವು ಮಾಡಲೇಬೇಕು. ಅದಕ್ಕೋಸ್ಕರ ಈ ಜ್ಞಾನ ಮಾರ್ಗದ ವಿಚಾರವನ್ನು 15 ಶ್ಲೋಕಗಳಲ್ಲಿ ಭಗವಾನ್ ರಮಣ ಮಹರ್ಷಿಯವರು ನಮಗೆ ತಿಳಿಸಿಕೊಡ್ತಾರೆ. ಹಂತ ಹಂತವಾಗಿ ನಮ್ಮನ್ನು ಕೈ ಹಿಡಿದು ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ. ವಿಗ್ರಹೇಂದ್ರಿಯ ಪ್ರಾಣಧೀತಮ ನಾಹಮೇಕ ಸತ್ ಜಡಂ ಹ್ಯಸತ್. ವಿಗ್ರಹ, ಇಂದ್ರಿಯ, ಪ್ರಾಣ, ಧೀ, ತಮಃ ನ ಅಹಂ. ತೈತ್ತರಿಯ ಉಪನಿಷತ್ತಿನಲ್ಲಿ ಬರುವಂತಹ 2ನೇ ಅಧ್ಯಾಯದಲ್ಲಿ ಬರುತ್ತೆ ಇದು. ಪಂಚಕೋಶಗಳ ವಿವರಣೆ. ಪಂಚಕೋಶಾಂತರ ಸ್ಥಿತ. ಲಲಿತಾ ಸಹಸ್ರನಾಮದಲ್ಲಿಯೂ ನಾವು ಕಲ್ತಿದ್ದೇವೆ ಪಂಚಕೋಶ ಅಂತರ ಸ್ಥಿತ. ಪಂಚಕೋಶಗಳು ಇಲ್ಲಿ ಸಮಷ್ಟಿಯಲ್ಲಿಯೂ ಪಂಚ ಇದೆ, ವ್ಯಷ್ಟಿಯಲ್ಲಿಯೂ ಪಂಚ. ಇಲ್ಲಿ ವ್ಯಷ್ಟಿಯ ಪಂಚಕೋಶಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಸಮಷ್ಟಿಯ ಪಂಚಕೋಶಗಳು ಅಂತ ಹೇಳಿದ್ರೆ ಪಂಚಭೂತಗಳು: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇದರಲ್ಲಿ ಪೃಥ್ವಿ ಅಂತ ಹೇಳಿದ್ರೆ ಅತೀ ಸ್ಥೂಲವಾದದ್ದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತೇಳುವ ಪಂಚ ತನ್ಮಾತ್ರಗಳು ಇರುವಂಥದ್ದು. ಎಲ್ಲ ಗುಣಗಳು ಇದೆ ಭೂಮಿಗೆ. ಅದರಿಂದ ಸೂಕ್ಷ್ಮವಾಗಿರುವಂಥದ್ದು ನೀರು. ಶಬ್ದ, ಸ್ಪರ್ಶ, ರೂಪ, ರಸ ಮಾತ್ರ ಇದೆ, ಗಂಧ ಇಲ್ಲ. 5ನೆಯಾದಾದ ಗಂಧ ಅಂತೇಳುವ ತನ್ಮಾತ್ರ ಅಥವಾ ಗುಣ ನೀರಿಗೆ ಇಲ್ಲ, ಸ್ವಲ್ಪ ಸೂಕ್ಷ್ಮವಾದದ್ದು. ಅದಕ್ಕಿಂತ ಸೂಕ್ಷ್ಮವಾದದ್ದು ಅಗ್ನಿ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ವಾಯು. ಅತೀ ಸೂಕ್ಷ್ಮವಾದ ಪಂಚಮಹಾಭೂತಗಳಲ್ಲಿ ಒಂದು ಅಂತ ಹೇಳಿದರೆ ಆಕಾಶ. ಆಕಾಶ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೇನು ಕಾಣೋದಿಲ್ಲ. ಆಕಾಶ ಅಂತ ಹೇಳಿದ್ರೆ ಶಬ್ದ ಮಾತ್ರ ಇರುವಂಥದ್ದು, ಶಬ್ದ ಮಾತ್ರ ಹೋಗುವಂಥದ್ದು. ಸ್ಪರ್ಶ, ರೂಪ, ರಸ, ಗಂಧ ಯಾವ ಗುಣಗಳು ಇಲ್ಲದೆ ಇರುವಂಥದ್ದು. ಇದು ಯಾವುದೂ ನಾನಲ್ಲ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೇ ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯುಃ ಚಿದಾನಂದ ರೂಪಃ ಶಿವೋಹಂ ಶಿವೋಹಂ. ನ ಚ ವ್ಯೋಮ ಭೂಮಿರ್ನ ತೇಜೋ ನ ವಾಯು. ಇದು ಯಾವುದು? ಭೂಮಿ, ತೇಜೋ, ವಾಯು, ಇದು ಯಾವುದು ನಾನಲ್ಲ. ಅದನ್ನೇ ಇಲ್ಲಿ ಹೇಳುತ್ತಿರೋದು. ಈ ಸಮಷ್ಟಿಯಲ್ಲಿರುವಂತಹ ಪಂಚಕೋಶಗಳು ಅಂತ ಹೇಳಿದ್ರೆ ಇದುವೇ ಈ ಪಂಚಭೂತಗಳು. ಇದರ ಬಗ್ಗೆ ಈ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿಲ್ಲ ಭಗವಾನರು. ಅವರೇನನ್ನ ಹೇಳ್ತಿದ್ದಾರೆ? ವ್ಯಷ್ಟಿಯಲ್ಲಿ ಇರುವಂತಹ ಪಂಚಕೋಶಗಳು, ಪದರಗಳು, 5 ಪದರಗಳಿವೆ. ಯಾವುದೆಲ್ಲ? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು ಯಾವುದೂ ನಾನಲ್ಲ. ಮೊದಲನೇದಾಗಿ ವಿಗ್ರಹ. ವಿಗ್ರಹ ಅಂದ್ರೆ ಏನು? ಗ್ರಹಿಸುವಂಥದ್ದು. ವಿಗ್ರಹಕ್ಕೆ ನಾವು ಮೂರ್ತಿ ಅಂತ ಹೆಸರು ಕೊಡ್ತೀವಿ. ಒಂದು ಮೂರ್ತಿ, ವಿಗ್ರಹ ಅಂದ್ರೆ ಮೂರ್ತಿ. ಏನದು? ಅಮೂರ್ತ ಅಲ್ಲ. ಮೂರ್ತಿ ಅಂತ ಹೇಳಿದ್ರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು, ಗ್ರಹಿಸಲ್ಪಡುವಂಥದ್ದು. ವಿಗ್ರಹ ಅಂತ ಹೇಳಿದ್ರೆ ನಮ್ಮ ಗ್ರಹಿಸುವಿಕೆಗೆ ಅಳವಡಿಸಿಕೊಂಡಿದೆ. ಯಾವುದನ್ನು ನಾವು ಗ್ರಹಿಸಕ್ತೇವೋ ಅದನ್ನು ವಿಗ್ರಹ ಅಂತ ಹೇಳೋದು. ಗ್ರಹಿಸ್ತೇವೆ ತಾನೆ. ಒಂದು ಕೃಷ್ಣನ ವಿಗ್ರಹ, ಓಹೋ ಕೃಷ್ಣ ಅಂದರೆ ಹೀಗಿರ್ತಾನೆ ಅಂತ ಹೇಳೋ ಒಂದು ಭಾವನೆ ನಮಗೆ ಬರುತ್ತೆ. ಯಾಕೆ? ಅದನ್ನು ಗ್ರಹಿಸಿದ್ದೇವೆ. ಕಣ್ಣಿನ ಮೂಲಕ ಅದನ್ನು ನೋಡಿ ನಮಗೆ ಅದು ಏನು ಅಂತ ಗೊತ್ತಾಗಿದೆ. ಈ ಥರದ ಡ್ರೆಸ್ ಹಾಕಿದರೆ ಈ ದೇವರು, ಈ ಥರದ ಡ್ರೆಸ್ ಹಾಕಿದರೆ ಈ ದೇವರು ಅಂತೆಲ್ಲ ಹೇಳಲ್ವಾ? 4 ಮುಖ ಇದ್ದರೆ ಈ ದೇವರು, 3 ಮುಖ ಇದ್ದರೆ ಈ ದೇವರು, 5 ಮುಖ ಇದ್ದರೆ ಇನ್ನೊಂದು ದೇವರು. ಯಾಕೆ? ಗ್ರಹಿಸಿದ್ದೇವೆ ಅದನ್ನು ನಾವು. ವಿಗ್ರಹ ಅಂತ ಹೇಳಿದರೆ ನಮ್ಮ ಹೊರಗಿನ ಕಾಣುವಂತಹ ದೇಹ, ಎಲ್ಲರಿಗೂ ಕಾಣುವಂತಹ ದೇಹ. ಇದು ನಾನಲ್ಲ. ಇಂಗ್ಲಿಷ್ನಲ್ಲಿ ಅನಾಟಮಿಕಲ್ ಪರ್ಸನಾಲಿಟಿ, ಅನಾಟಮಿ
ಮೆಡಿಕಲ್ ಸ್ಟೂಡೆಂಟ್ಸ್ ಹತ್ರ ಕೇಳಿದ್ರೆ ಅನಾಟಮಿ ಏನು ಕ್ಲಾಸ್ ಇದೆ ಇವತ್ತು, ಅನಾಟಮಿ ಸಬ್ಜೆಕ್ಟ್ ಇತ್ತು. ಏನು, ದೇಹದ ಅಂಗಗಳ ಬಗ್ಗೆ ತಿಳಿಯುವಂಥದ್ದು ಅದು. ಹಾಗೆ ಮುಂದಕ್ಕೆ ಎರಡನೇದಾಗಿ ಇಂದ್ರಿಯ ಕೊಟ್ಟಿದ್ದಾರೆ, ಮೂರನೇದಾಗಿ ಪ್ರಾಣ ಅಂತ ಕೊಟ್ಟಿದ್ದಾರೆ. ಪ್ರಾಣಮಯ ಕೋಶ, ಫಿಸಿಯೋಲಾಜಿಕಲ್ ಪರ್ಸನಾಲಿಟಿ. ಪ್ರಾಣ, ನಾವು ಉಸಿರನ್ನು ತಗೊಳ್ತೇವೆ, ನಮಗೆ ಗೊತ್ತಾಗತ್ತಾ ಇಲ್ವಾ? ಓ, ಉಸಿರು ತಗೊಳ್ತಾ ಇದ್ದೀನಿ, ಒಬ್ಬೋ ಇವತ್ತು ಕಷ್ಟ ಆಗ್ತಾ ಇದೆ, ಸ್ವಲ್ಪ ಶೀತ ಆಗಿದೆ, ಕಷ್ಟ ಆಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ ತಾನೆ. ಇದು ಪ್ರಾಣಮಯ ಕೋಶ. ಆಮೇಲೆ ಮೂರನೇದಾಗಿ ಇಲ್ಲಿ ಇಂದ್ರಿಯ ಅಂತ ಕೊಟ್ಟಿದ್ದಾರೆ, ಮನೋಮಯ. ಅದು ಒಂದು ಥರದ ಇಂದ್ರಿಯ, ಮನಸ್ಸು ಅಂತ ಹೇಳೋದು. ಯಾಕೆ ಅಂತ ಹೇಳಿದರೆ, ಪಂಚ ಜ್ಞಾನೇಂದ್ರಿಯಗಳನ್ನು, ಪಂಚ ಕರ್ಮೇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡಿದೆ ಮನಸ್ಸು. ಕೆಲವೊಂದು ಸಲ ಕಣ್ಣು ನೋಡತ್ತೆ, ಆದರೆ ನಮ್ಮ ಮನಸ್ಸಿಗೆ ಅದು ರಿಜಿಸ್ಟರ್ ಆಗೋದಿಲ್ಲ. ಯಾಕೆ? ಮನಸ್ಸು ಬೇರೆ ಎಲ್ಲಿಯೋ ಇದೆ. ಹಾಗಾದರೆ ಕಣ್ಣು ನೋಡಿದ್ರೂ ಕೂಡ ನಮಗೆ ಗೊತ್ತಾಗಿಲ್ಲ ಅಂತಾದರೆ ಏನರ್ಥ? ಮನಸ್ಸು ಅದನ್ನು ಗ್ರಹಿಸಲಿಲ್ಲ. ಅಂದರೆ ಗ್ರಹಿಸಲ್ಪಡುವಂಥದ್ದೇ ಅದು ಕೂಡ. ಮನಸ್ಸನ್ನು ಕೂಡ ನಾವು ಓದ್ತೇವೆ. ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಏನು ವಿಚಾರ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತದಾ ಇಲ್ವಾ? ಹಾಗೆಯೇ ಮನಸ್ಸು ಕೂಡ ಸೂಕ್ಷ್ಮ ಶರೀರದ ಒಂದು ಭಾಗ ಅಂತ ಗೊತ್ತಿದೆ ನಮಗೆ. ಸೂಕ್ಷ್ಮ ಶರೀರ ಅಂತ ಹೇಳಿದರೆ ಅಪಂಚೀಕೃತ ಪಂಚಭೂತೈ ಕೃತಂ, ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದು ಅದು. ಅದು ಸೂಕ್ಷ್ಮವಾಗಿರ್ಬೋದು, ಆದರೆ ಅದು ಕೂಡ ಪಂಚಮಹಾಭೂತಗಳೇ. ಹಾಗಾಗಿ ಅದು ನಾನಲ್ಲ, ಇಂದ್ರಿಯ ಕೂಡ ನಾನಲ್ಲ. ಧಿ, ನಾಲ್ಕನೇದಾಗಿ ಧಿ. ಧಿ ಅಂತ ಹೇಳಿದ್ರೆ ಬುದ್ಧಿ, ವಿಚಾರ ಮಾಡುವಂಥದ್ದು, ರ್ಯಾಷನಲ್ ಪರ್ಸನಾಲಿಟಿ, ಇಂಟಲೆಕ್ಚುವಲ್ ಪರ್ಸನಾಲಿಟಿ. ಇದು ನಾನಲ್ಲ. ಯಾಕೆ? ಇವತ್ತು ಗೊತ್ತಿದೆ, ನಾಳೆ ಗೊತ್ತಿಲ್ಲ, ನಾಳೆ ಇನ್ನೊಂದು ಗೊತ್ತಾಗತ್ತೆ, ಅಥವಾ ಅದನ್ನೇ ಮತ್ತೆ ಕಲಿತೇನೆ. ಬದಲಾಗ್ತಾ ಇರುತ್ತೆ. ಯಾವುದು ಭೌತಿಕವಾಗಿದೆಯೋ ಅದು ನಾನಲ್ಲ. ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟದ್ದು ನಾನು ಅಲ್ಲ. ಇದೆಲ್ಲವೂ ಪಂಚಮಹಾಭೂತಗಳೇ. ಹಾಗಾದರೆ ಇದು ನಾನಲ್ಲ. ದೃಶ್ಯ ಅಂದರೆ ಗ್ರಹಿಸಲ್ಪಡುವಂಥದ್ದು, ಇದು ನಾನಲ್ಲ. ಯಾವುದರಲ್ಲಿ ಬದಲಾವಣೆಗಳು ಆಗತ್ತೋ ಅದು ನಾನಲ್ಲ. ಯಾಕೆಂದರೆ ಅಸಲಿ ನಾನು ಅಂತ ಹೇಳಿದ್ರೆ ಬದಲಾವಣೆಯೇ ಇಲ್ಲ. ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ. ಪ್ರತಿ 7 ವರ್ಷಕ್ಕೆ ಒಂದು ಸಲ ನಮ್ಮ ಎಲ್ಲ ಜೀವಕೋಶಗಳು ಬದಲಾಗುತ್ತೆ. ನಮಗೆ ಗೊತ್ತಾಗೋದಿಲ್ಲ, ಆದರೆ ಬದಲಾಗ್ತಾ ಇರತ್ತೆ ಅಂತೆ. ಹಾಗೆಯೇ ಉಸಿರು ಬದಲಾಗ್ತಾನೇ ಇದೆ. ಇಂದ್ರಿಯಗಳು, ಮನಸ್ಸು ಎಲ್ಲ ಬದಲಾಗ್ತಾ ಇದೆ. ಬುದ್ಧಿ ಅದೂ ಬದಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಅತೀ ಸೂಕ್ಷ್ಮವಾದದ್ದಕ್ಕೆ ಇಲ್ಲಿ ತಮಃ ಅಂತ ಹೆಸರು ಕೊಟ್ಟಿದ್ದಾರೆ ಭಗವಾನರು. ಒಳಗಡೆ ಇರುವಂತಹ ಆನಂದಮಯ ಕೋಶ, ಇದಕ್ಕೆ ತಮ ಅಂತ ಕೊಟ್ಟಿದ್ದಾರೆ. ಅಂದರೆ ನಿದ್ದೆಯಲ್ಲಿದ್ದಾಗ, ಗಾಢವಾದ ನಿದ್ರೆಯಲ್ಲಿದ್ದಾಗ ಏನೂ ಗೊತ್ತಿಲ್ಲ, ಆದರೆ ಆ ಚೈತನ್ಯ ಸಾಕ್ಷಿಯಾಗಿ ಅಲ್ಲಿಯೇ ಇರುವ ಕಾರಣ ನನಗೆ ಚೆನ್ನಾಗಿ ನಿದ್ದೆ ಬಂತು, ನನಗೆ ಅವಾಗ ತುಂಬ ಸಂತೋಷ ಆಯಿತು ಅಂತ ಹೇಳೋಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಅದು ಕೂಡ ಆ ತಮ ಅಥವಾ ಆನಂದಮಯ ಕೋಶ, ಅದು ಕೂಡ ನಾನಲ್ಲ, ಅದನ್ನು ಮೀರಿ ಹೋಗುವಂಥದ್ದು. ವಿಗ್ರಹೇಂದ್ರಿಯ ಪ್ರಾಣಧೀತಮಃ ನಾ ಅಹಂ, ಇದು ಯಾವುದು ನಾನಲ್ಲ. ಈ ಪಂಚಕೋಶಗಳು ನಾನಲ್ಲ. ಹಾಗಾದರೆ ನೋಡಿ, ನಾವು ಕಾಣುವಂತಹ ದೇಹವೇ ನಾನು ಅಂತ ಅನ್ಕೊಳ್ತಾ ಇದ್ದೇವೆ. ಇದರ ಒಳಗಡೆ ಇರುವಂತಹ ಪದರಗಳು ಇದು ಕೂಡ ನಾನಲ್ಲ ಅಂತ ಹೇಳ್ತಿದ್ದಾರೆ. ಹೇಗೆ ನೀರುಳ್ಳಿ ಸಿಪ್ಪೆಯನ್ನು ನಾವು ತೆಗಿತಾ ಹೋಗ್ತೇವೆ ನೋಡಿ, ಹೋದರೆ ಒಳಗೆ ಹೋದರೆ ಏನಿದೆ, ಮತ್ತೆ ಎಲ್ಲವನ್ನು ತೆಗೆದ್ರೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಖಾಲಿತನದ ಅನುಭವ ಆಗೋದು. ಚೈತನ್ಯ ಇದ್ದೇ ಇದೆ. ಯಾಕೆಂದರೆ ಚೈತನ್ಯ ಅಂತ ಹೇಳೋದು ಯಾವತ್ತೂ ಶಾಶ್ವತ, ಅದು ಜಡ ಅಲ್ಲ. ಬೇರೆ ಎಲ್ಲವೂ ಕೂಡ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು, ಭೌತಿಕವಾದದ್ದು, ಗ್ರಹಿಸಲ್ಪಡುವಂಥದ್ದು, ಹಾಗೆಯೇ ಸವಿಕಾರವಾದದ್ದು, ಅಂದರೆ ಬದಲಾವಣೆಗಳು ಇರುವಂಥದ್ದು.
ಇದ್ಯಾವುದು ನಾನಲ್ಲ. ನಾ ಅಹಂ ಏಕಸತ್. ಎಲ್ಲ ಕಡೆ ಇರುವಂಥದ್ದು ಒಂದೇ ಸತ್, ಎಲ್ಲ ಬೇರೆ ಬೇರೆ ಅಲ್ಲ. ನನ್ನಲ್ಲಿರುವ ಚೈತನ್ಯ ನಿಮ್ಮಲ್ಲಿರುವ ಚೈತನ್ಯ ಎಲ್ಲ ಬೇರೆ ಬೇರೆ ಅಲ್ಲ. ಆದರೆ ಉಪಕರಣಗಳು ಬೇರೆ. ವಿದ್ಯುತ್ ಶಕ್ತಿ ಬಲ್ಬಿನಲ್ಲಿ ಹೋದಾಗ ಬೆಳಕನ್ನು ಕೊಡುತ್ತೆ, ಫ್ಯಾನಲ್ಲಿ ಹರಿದಾಗ ಅದನ್ನು ತಿರುಗಿಸಿ ನಮಗೆ ಗಾಳಿಯನ್ನು ಕೊಡುತ್ತೆ. ವ್ಯತ್ಯಾಸ ಇದೆ ಅಲ್ಲಿ. ವಿದ್ಯುತ್ ಶಕ್ತಿ ಅದುವೇ. ವಿದ್ಯುತ್ ಶಕ್ತಿಲಿ ಏನು ವ್ಯತ್ಯಾಸ ಇಲ್ಲ. ಲೈಟಿಗೆ ಬರುವಂಥ ವಿದ್ಯುತ್ ಶಕ್ತಿಯೇ ಫ್ಯಾನಿನ ಒಳಗಡೆಯೂ ಹೋಗುವಂಥ ವಿದ್ಯುತ್ ಶಕ್ತಿ. ವ್ಯತ್ಯಾಸ ಏನೂ ಇಲ್ಲ. ಆ ಮಾಧ್ಯಮದಲ್ಲಿ ಇರುವಂತಹ ವ್ಯತ್ಯಾಸ. ಇದೆಲ್ಲವೂ ತತ್ ಜಡಂ ಹಿ ಅಸತ್. ಆ ಭೌತಿಕವಾಗಿರುವಂಥದ್ದು ಎಲ್ಲವೂ ಜಡ. ಪಂಚಭೂತಗಳಿಂದ ಯಾವುದೆಲ್ಲ ಮಾಡಲ್ಪಟ್ಟಿದೆಯೋ ಅದೆಲ್ಲವೂ ಜಡ. ಮತ್ತೆ ಮತ್ತೆ ನಾವು ಹೇಳಿಕೊಳ್ಬೇಕು, ನಮಗೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು ಯಾವುದೆಲ್ಲ ಸೃಷ್ಟಿಯಾಗಿದೆಯೋ ಪಂಚಭೂತಗಳಿಂದ ಅದು ಎಲ್ಲವೂ ಕೂಡ ಜಡವೇ. ಹಾಗಾದರೆ ನನ್ನ ದೇಹ ಇದು ಕೂಡ ಜಡ. ಹಾಗಾದರೆ ಇದು ಹೇಗೀಗ ನಡೆಯುತ್ತೆ, ಮಾತನಾಡತ್ತೆ, ಇದು ಹೇಗಾಗ್ತಾ ಇದೆ? ಹೇಗೆ ಅಂತೇಳಿದರೆ, ಪ್ರತಿಬಿಂಬ, ಚೈತನ್ಯದ ಪ್ರತಿಬಿಂಬವನ್ನ ಅದು ಪಡೆದುಕೊಂಡಿದೆ. ಆ ಪ್ರತಿಬಿಂಬ ಚೈತನ್ಯವನ್ನು ಅಲ್ಲಿಂದ ಪಡೆದುಕೊಂಡ ಕಾರಣ ನಾವು ಅನ್ಕೊಳ್ಳೋದು, ಓಹ್ ಇದು ಇದರದ್ದೇ, ನನ್ನದೇ ಆದ ಚೈತನ್ಯ. ನನ್ನದೇ ಅಂತ ಹೇಳಿದ್ರೆ ದೇಹ ಅಂತ ಅನ್ಕೊಂಡಾಗ, ಇಲ್ಲದಿದ್ರೆ ನಾನು ಅಂತ ಹೇಳೋದೇ ಚೈತನ್ಯ. ಹಾಗಾಗಿ ನನ್ನ ಆತ್ಮ ಅಂತ ಇಲ್ಲ, ನಾನೇ ಆತ್ಮ. ಹಾಗಾಗಿ ಆತ್ಮ ಅನುಭವಕ್ಕೆ ಬರುವಂಥದ್ದು ಸಾಧ್ಯವೇ ಇಲ್ಲ. ಆತ್ಮಾನುಭೂತಿ ಅಂತ ಹೇಳ್ತಾರೆ. ಏನದು? ಆತ್ಮವೇ ನಾನು ಅಂತೇಳುವ ಅರಿವು ಬರೋದಿಕ್ಕೆ ಹೆಸರು ಆತ್ಮಾನುಭೂತಿ, ಆತ್ಮಾನುಭವ, ಆತ್ಮದರ್ಶನ, ತತ್ವದರ್ಶನ. ಇದೆಲ್ಲವೂ ಒಂದೇ. ನಾನು ಅಂತ ಹೇಳೋದು, ಯಾರು ಅಂತ ಹೇಳೋದು, ನಾನು ಅಂದರೆ ಯಾರು? ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಇದೆಲ್ಲ ಜ್ಞಾನ ಬರುವಂಥದ್ದು. ನಮಗೀಗ ಇಂಟಲೆಕ್ಚುಲಿ ನಮಗೆ ಅರ್ಥ ಆಗ್ಬೋದು, ಓಹೋ ನಾನು ಅಂದರೆ ಈ ಚೈತನ್ಯ. ಇದು ನಿಜವಾಗಿ ಅರಿವಿಗೆ ಬಂದರೆ ನಾನು ನೀನು ಅಂತ ಹೇಳುವ ಭೇದ ಇಲ್ಲವೇ ಇಲ್ಲ. ಸರ್ವತ್ರ ಸಮದರ್ಶನ. ಯಾಕೆ? ನಾನು ಅಂದರೆ ಈ ಚೈತನ್ಯ ಅಂತ ತಿಳಿದಾಗ ಎಲ್ಲವೂ ಚೈತನ್ಯವೇ ತಾನೆ. ನಾವೀಗ ಚಿನ್ನದಿಂದ ಹಲವಾರು ಆಭರಣಗಳನ್ನು ಮಾಡಿಸಿಕೊಳ್ತೇವೆ. ಸರ, ಉಂಗುರ, ಕಿವಿಯೋಲೆ, ಬಳೆ, ಸೊಂಟದ ಪಟ್ಟಿ, ಡಾಬು ಎಲ್ಲ ಮಾಡಿಸಿಕೊಳ್ತೇವೆ. ಅದರಲ್ಲಿ ಮೂಲವಾಗಿ ಇರುವಂಥದ್ದು ಏನು? ಅದು ಚಿನ್ನವೇ. ಅದೇ ಚಿನ್ನವನ್ನು ಕರಗಿಸಿ ಮತ್ತೆ ನಾವು ಇನ್ನೊಂದು ದಿನ ಬೇರೆ ಆಭರಣವನ್ನು ಮಾಡಿಸಿಕೊಳ್ತೇವೆ. ಚಿನ್ನ ಮಾತ್ರ ಹಾಗೆಯೇ ಉಳಿದುಕೊಳ್ತಾ ಇದೆ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆಭರಣಗಳು ಹಲವಾರು ಆಭರಣಗಳು, ಚಿನ್ನ ಒಂದೇ ಏಕ. ಹಾಗೆಯೇ ಈ ಚೈತನ್ಯ ಅಥವಾ ಆತ್ಮ ಅಂತ ಹೇಳೋದು ಅನೇಕ ಅಲ್ಲ, ಏಕವಾಗಿರುವಂಥದ್ದು ತುಂಬ. ಈ ಪ್ರತಿಬಿಂಬಗಳು ಎಲ್ಲೆಲ್ಲೆಲ್ಲಿ ಮಾಧ್ಯಮಗಳಿವೆಯೋ ಅಲ್ಲಿ ಎಲ್ಲ ಪ್ರತಿಬಿಂಬಗಳು. ನೀರಿನ ಒಂದು ಕೊಳ ಇದೆ, ಒಂದು ಕೆರೆ ಇದೆ, ಒಂದು ನದಿ ಇದೆ, ಇಲ್ಲೊಂದು ಸಮುದ್ರ ಇದೆ, ಎಲ್ಲದರಲ್ಲಿಯೂ ಪ್ರತಿಬಿಂಬಗಳು. ಸೂರ್ಯ ಒಂದೇ, ಒಬ್ಬನೇ ತಾನೇ ಸೂರ್ಯ. ಪ್ರತಿಬಿಂಬಗಳು ಹಲವಾರು ಪ್ರತಿಬಿಂಬಗಳು. ಹಾಗೆಯೇ ನಾವೆಲ್ಲರೂ ಕೂಡ ನಿಜವಾಗಿಯೂ ಈ ಚೈತನ್ಯ. ಆದರೆ ಈ ಪ್ರತಿಬಿಂಬವನ್ನೇ ನಾನು ಅಂತ ಹೇಳುವ ತಪ್ಪು ಕಲ್ಪನೆಯಲ್ಲಿ ನಾವಿದ್ದೇವೆ. ಇದರಿಂದ ಹೊರಗಡೆ ನಮ್ಮನ್ನ ಎಳೆಯೋ ಪ್ರಯತ್ನವನ್ನ ಭಗವಾನ್ ರಮಣ ಮಹರ್ಷಿಯವರು ಮಾಡ್ತಾ ಇರೋದು. ಅದಕ್ಕೋಸ್ಕರ ಮಾರ್ಗ ಆರ್ಜವಾತ್ ಅಂತ ಹೇಳಿದರು. ಏನು? ಡೈರೆಕ್ಟ್ ಹೋಗಿ ಸೇರೋದೆಲ್ಲಿಗೆ? ನಾನು ಯಾರು ಅಂತ ಹೇಳುವ ಅರಿವು. ಇಲ್ಲ, ಬೇರೆ ಬೇರೆ ಮಾರ್ಗಗಳು ಇದೆ, ಎಲ್ಲ ಮಾರ್ಗಗಳು ಅಲ್ಲಿಗೆ ಕರೆದುಕೊಂಡು ಹೋಗುವಂಥದ್ದು. ಆದರೆ ಸ್ವಲ್ಪ ದೂರ ನಡಿಬೇಕು, ಸ್ವಲ್ಪ ದೂರ ಪರ್ವತ ಹತ್ತಬೇಕು, ಇಳಿಬೇಕು, ಬಸ್ಸಲ್ಲಿ ಹೋಗಬೇಕು, ಟ್ರೈನಲ್ಲಿ ಹೋಗಬೇಕು, ಬೇರೆ 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 ಇದೆ. ಅಲ್ಲಿ ಎಲ್ಲ ಹೋಗಬೇಕು ಅಂತಾದರೆ ದೂರ ಆಗತ್ತೆ, ತುಂಬ ಸಮಯ ತಗೊಳ್ಳತ್ತೆ. ಇದು ಸ್ವಲ್ಪ ಕಷ್ಟ ಇದೆ. ಆದರೆ ಡೈರೆಕ್ಟ್ ಮಾರ್ಗ ಅಂತ ಹೇಳಿದಾಗ
ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ಹಾಗಾದರೆ ಏನು ಮಾಡಬೇಕಾಗಿದೆ ನಾವು? ದಿನದಲ್ಲಿ ಒಂದು 5 ನಿಮಿಷವೋ 10 ನಿಮಿಷವೋ ಸಾಕು. ನಿಗದಿತ ಸಮಯ ಆದರೆ ತುಂಬ ಒಳ್ಳೆಯದು. ಬೆಳಿಗ್ಗೆ 7 ಗಂಟೆಯಿಂದ ಒಂದು 5 ನಿಮಿಷ, ಇಲ್ಲ 6 ಗಂಟೆಯಿಂದ, ಅಲ್ಲಿಗೆ ಬೆಳಿಗ್ಗೆ ಬೇಗ ಹೇಳೋದಾದರೆ ಇನ್ನೂ ಒಳ್ಳೆಯದು. ಸಂಜೆ ಎಷ್ಟೋ ದಿನದಲ್ಲಿ ಒಂದು 24 ಗಂಟೆಲಿ ಒಂದು 5 ನಿಮಿಷ ಆದರೂ ಕೂಡ ಸಮಯವನ್ನು ಅದಕ್ಕೆ ಮೀಸಲಾಗಿಡಬೇಕು. ಇಟ್ಟು ಕಣ್ಣು ಮುಚ್ಚಿ ಮೊದಲು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನನಗೆ ಆಶೀರ್ವಾದ ಮಾಡು, ನಾನು ಧ್ಯಾನ ಮಾಡೋಕ್ಕೆ ಹೊರಡ್ತೇನೆ, ನನಗೆ ಆಶೀರ್ವಾದ ಮಾಡು ನೀನು ಅಂಥೇಳಿ ಭಗವಂತನ ಪಾದಗಳಲ್ಲಿ ನಮ್ಮ ತಲೆಯನ್ನು ಮನಸ್ಸಿನಲ್ಲಿ ಇರಿಸಿ, ಆಮೇಲೆ ನಮಗೆ ಬೇಕಾದ ನಾಮಜಪ ಬೇಕಿದ್ದರೆ ಮಾಡ್ಕೊಳ್ಬೋದು, ಜೋರಾಗಿ ಮಾಡ್ಬೋದು. ಆಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾ ಆಮೇಲೆ ನಿಲ್ಲಿಸ್ಬೋದು. ಜೋರು ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಮಾಡೋದಿದ್ರೆ ಮಕ್ಕಳೆಲ್ಲ ಮತ್ತೆ ಅಯ್ಯೋ ಏನಿದಮ್ಮ ನಿನ್ನ ಗಲಾಟೆ ಅಂತ ಶುರು ಮಾಡ್ತಾರೆ. ಬೇಡ, ಗಲಾಟೆ ಯಾವುದು ಬೇಡ, ಯಾರ ಜೊತೆ ಜಗಳ ಆಗುವಂಥದ್ದು ಬೇಡ. ಮನಸ್ಸಿನಲ್ಲಿಯೇ ಮಾಡಿಕೊಂಡು ಆಮೇಲೆ ಆ ಶಬ್ದ ಕೂಡ ಮೆಲ್ಲಗೆ ಕೂಡ ನಮಗೆ ಕೇಳಿಸುವಂಥ ಶಬ್ದವನ್ನು ಬಿಟ್ಟು, ಜಪ ಬಿಟ್ಟು ಧ್ಯಾನ ಚಿಂತನ ಮನಸ್ಸಿನಲ್ಲಿ ಅದನ್ನ ಮಾಡಿಕೊಳ್ಳುವಂಥದ್ದು. ಆಮೇಲೆ ಪ್ರಶ್ನೆ ಮಾಡಬೇಕು, ನಾನು ಯಾರು? ಹೀಗೆ ಪ್ರಶ್ನೆ ಮಾಡ್ತಾ ಹಲವಾರು ಆ ಕಡೆ ಈ ಕಡೆ ಏನೆಲ್ಲ ಆಲೋಚನೆಗಳು ಬರ್ತಾ ಇದ್ರೆ ಅದರ ಹಿಂದೆ ಹೋಗದ ಹಾಗೆ ನೋಡಿಕೊಳ್ಬೇಕು. ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ಇಲ್ಲಿ ಅಲೆದಾಡಕ್ಕೆ ಶುರು ಮಾಡುತ್ತೆ. ವಿಕ್ಷೇಪ ಅಂತ ಹೇಳ್ತೀವಿ ಇದಕ್ಕೆ. ಉಪನಿಷತ್ತಿನ ಭಾಷೆಯಲ್ಲಿ ವಿಕ್ಷೇಪ, ಮನಸ್ಸು ಆ ಕಡೆ ಈ ಕಡೆ ಅಲೆದಾಡೋದು. ಹಾಗಾಗದ ಹಾಗೆ ಸ್ವಲ್ಪ ಒಂದು 5 ನಿಮಿಷ ತಾನೆ ಜಾಗರೂಕರಾಗಿರ್ಬೇಕು. ಇಲ್ಲ ನಾನು ಯಾರು ಅಂತ ಪ್ರಶ್ನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಾದರೆ ಭಗವಂತನ ಪಾದಗಳನ್ನು ಸ್ಮರಿಸಿ ಆದಷ್ಟು ಅದನ್ನೇ ಸ್ಮರಣೆ ಮಾಡ್ತಾ ಇರುವಂಥದ್ದು. ಯಾವ ಶಬ್ದವೂ ಹೇಳೋದು ಬೇಡ, ಬೇರೆ ಯಾವ ಆಲೋಚನೆಯೂ ಬೇಡ. ಭಗವಂತನ ಸ್ಮರಣೆಯಲ್ಲಿ ಅಂದರೆ ಭಗವಂತನ ಪಾದವೋ ಅಥವಾ ಮುಖವೋ ಯಾವುದು ಖುಷಿ ಆಗತ್ತೋ ಅದರಲ್ಲಿಯೇ ನಮ್ಮ ಮನಸ್ಸನ್ನು ಇರಿಸುವಂಥದ್ದು. ಹೀಗೆ ಸ್ವಲ್ಪ ಸ್ವಲ್ಪ ಕೆಲವು ದಿನಗಳ ಆಗ್ತಾ ಅಭ್ಯಾಸ ಆಗತ್ತೆ. ದೇಹಕ್ಕೂ ಒಂದೇ ಹಾಗೆ ಕೂತು ಅಭ್ಯಾಸ ಆಗತ್ತೆ. ಮನಸ್ಸು ಕೂಡ ಓಹೋ ಇದರಲ್ಲೇನೋ ಖುಷಿ ಇದೆ ಅಂತ ಹೇಳಿ ಇದರಲ್ಲಿ ಮುಂದಕ್ಕೆ ಸಾಗಕ್ಕೆ ಅದೇ ನಮಗೆ ಪ್ರೇರಣೆಯನ್ನು ಕೊಡುತ್ತೆ. ಇನ್ನು ಮುಂದೆ ಹೋಗೋಣ ಅಂತೇಳಿ. ಇಲ್ಲ ಅಂತ ಆದರೆ ಈ ಅಹಂವೃತ್ತಿ ಇದೆ ನೋಡಿ. ಹೇಗೆ ಅಂತ ಹೇಳಿದರೆ, ಒಂದು ಸಲ ಒಬ್ಬ ಪೊಲೀಸ್ ಕಳ್ಳನನ್ನು ಹಿಡಿಯಕ್ಕೆ ಅಂತ ಒಂದು ಊರಿಗೆ ಹೋಗ್ತಾನೆ. ಊರಿಗೆ ಹೋದಾಗ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅಲ್ಲಿ ಆ ವ್ಯಕ್ತಿ ಹತ್ರ ಕೇಳ್ತಾನೆ, ಹೀಗೀಗೆ ಆ ಕಳ್ಳನ ಇದನ್ನೆಲ್ಲ ತಿಳಿಸಿ ಹೀಗಿರೋ ಒಬ್ಬ ಇದಾನ, ಓಹೋ ನಾನು ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾನೆ ಆ ವ್ಯಕ್ತಿ. ಹಾಗೆ ಈ ಪೊಲೀಸ್ ಅವನನ್ನು ಕರ್ಕೊಂಡು ಬೇರೆ 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 ಕಡೆಗೆ ಹೋಗ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾನೆ, ಅಲ್ಲಿ ಕೂತು ನೀವು ಇಲ್ಲಿ ಹೋಗಿ ಕೇಳ್ಕೊಂಡು ಬನ್ನಿ, ನೋಡಿ ಇಲ್ಲಿ ಇದು ಬ್ಯಾಂಕ್ ಅಂದರೆ ಇದು ಇಲ್ಲಿದೆ. ಆ ಊರಿನ ವಿಷಯ ಅವನಿಗೆ ಗೊತ್ತಿಲ್ಲ, ಪೊಲೀಸ್ಗೆ ಗೊತ್ತಿಲ್ಲ. ಹಾಗಾಗಿ ಇವನು ಕರ್ಕೊಂಡು ಹೋಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ಕೇಳಿ ಆ ವ್ಯಕ್ತಿ ಹೆಸರು ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಹಾಂ ಬಂದಿದ್ದ, ನಮ್ಗೆ ಗೊತ್ತಿದೆ ಅಂತೆಲ್ಲ ಹೇಳ್ತಾ ಇದ್ರು ಎಲ್ಲ ಕಡೆಯಲ್ಲೂ. ಆದರೂ ರಾತ್ರಿವರೆಗೆ ಹುಡುಕಿದ್ರೂ ಕೂಡ ಆ ವ್ಯಕ್ತಿ, ಆ ಕಳ್ಳ ಯಾರು ಅಂತ ಇನ್ನೂ ಸಿಕ್ಕೇ ಇಲ್ಲ ಆ ಪೊಲೀಸ್ಗೆ. ಹಾಗೆ ಹೊರಟೋಗ್ತಾನೆ. ಏನಿದೆ ಇಲ್ಲಿ, ಆ ವ್ಯಕ್ತಿಯೇ ಕಳ್ಳ. ಈ ಕಳ್ಳನೇ ಪೊಲೀಸನ ಜೊತೆ ಸೇರಿಕೊಂಡು ಕಳ್ಳನನ್ನು ಹುಡುಕಕ್ಕೆ ಹೊರಟಿದ್ದಾನೆ. ಹೇಗೆ ಸಿಗೋದು? ಹಾಗೆಯೇ ಇಲ್ಲಿ ಭಗವಾನ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಮನಸ್ಸಿನ ಜೊತೆಯೇ, ಅಹಂವೃತ್ತಿಯ ಜೊತೆಯೇ ನಾನು ಯಾರು ಅಂತ ಪ್ರಶ್ನೆ ಮಾಡಕ್ಕೆ ಹೋದ್ರೆ ಈ ಪೊಲೀಸು ಕಳ್ಳನ ಜೊತೆ ಸೇರಿಕೊಂಡು ಕಳ್ಳನನ್ನು ಹುಡುಕಿದಾಗೆ ಕಳ್ಳ ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ಆ ಥರದ ಮನಸ್ಸನ್ನು ಬಿಟ್ಟು ಬಿಡಬೇಕಾಗಿದೆ. ದೃಶ್ಯವಾರಿತಂ, ಮತ್ತೆ ಅಲ್ಲಿಗೆ ಬರ್ತಾರೆ ನೋಡಿ, ದೃಶ್ಯವಾರಿತಂ ಅಂತೇಳಿ. ಹಾಗಾಗಿ 16ನೇ ಶ್ಲೋಕ ಇದಕ್ಕೆಲ್ಲದಕ್ಕೂ ಒಂದು ಫೌಂಡೇಶನ್, ಅದರ ವರ್ಣನೆ ಇದು ಎಲ್ಲದರಲ್ಲೂ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿಕೊಟ್ಟು ಸುಲಭವಾದ ಮಾರ್ಗ, ಅಂದರೆ ಡೈರೆಕ್ಟ್ ಸುಲಭ ಅಂತ ಹೇಳೋದಿಲ್ಲ, ಭಗವಾನ್ರಿಗೆ ಸುಲಭವಾದ ಮಾರ್ಗ, ನಮಗೆಲ್ಲರಿಗೂ ಸ್ವಲ್ಪ ಕಷ್ಟವಾದ ಮಾರ್ಗ ಇರ್ಬೋದು. ಆದರೆ ಅದು ಡೈರೆಕ್ಟ್ ಅಂತ ಅವರು ಹೇಳಿದಾಗ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಲೇಬೇಕು. ಅದಕ್ಕಾಗಿ ಅರುಣಾಚಲೇಶ್ವರ ಮತ್ತು ಭಗವಾನ್ ರಮಣ ಮಹರ್ಷಿಯವರ ಅನುಗ್ರಹಕ್ಕಾಗಿ ಎಲ್ಲರೂ ಪ್ರಾರ್ಥಿಸೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ
अरुणाचल शिव अरुणाचल शिव अरुणाचल शिव अरुणाचल अरुणाचल शिव अरुणाचल शिव अरुणाचल शिव अरुणाचल अरुणाचल शिव अरुणाचल शिव अरुणाचल शिव अरुणाचल नमो रमणाय नमो रमणाय नमो रमणाय नमो 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 ओम श्री राम जय राम ओम श्री राम जय जय राम ओम श्री राम 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 जय राम ओम असतो मा सद्गमय तमसो मा ज्योतिर्गमय मृत्योर्मामृतं गमय ओम शांति शांति शांतिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।